ಮೊದಲ ಬಾರಿಗೆ ನೀವು ಪತ್ರಕರ್ತರ ಕಾರ್ಯಕ್ರಮದಲ್ಲಿ ಈ ತರ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಭಾಗಿಯಾಗಿರುವಂಥದ್ದು ಹೇಗೆ ಅನಿಸ್ತಿದೆ ನಿಮಗೆ? ಅದು ಮೊದಲನೇ ಸಲ ಆ್ಯಕ್ಚುಲಿ ನಾನು ಇಲ್ಲಿ ವಿಶ್ವವಾಣಿ ಆಫೀಸಿಗೆ ಬರ್ತಿರೋದೇ ಮೊದಲನೇ ಸಲ. ಇವತ್ತು ಬೆಳಗ್ಗೆ ನಾನು ಹೊರಡೋವಾಗ ಅಂದ್ಕೊಳ್ತಿದ್ದೆ, ಅಯ್ಯೋ ದೇವ್ರ ದೀಪ ಹಚ್ಚಕ್ಕೂ ನಂಗೆ ಸಮಯ ಆಗ್ತಾ ಇಲ್ವಲ್ಲ ಅಂತ. ಬಟ್ ಲಕ್ಷ್ಮಿ ಕೃಪೆ ಹೆಂಗೆ ಅಂದರೆ ಎಲ್ಲಾದರೂ ಒಂದು ಕಡೆ ಪೂಜೆ ಆ ಅನುಗ್ರಹ ಕೊಡ್ತಾರೆ. ಹಾಗೆ ನಿಮ್ಮ ಆಫೀಸಲ್ಲಿ ನನಗೆ ಇವತ್ತು ಅದರ ಅನುಗ್ರಹ ಸಿಗುತ್ತೆ. ಶ್ರೀದೇವಿಯಾಗಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ, ಹೇಗಿದೆ ನಿಮ್ಮ ಪಾತ್ರ ಅದರಲ್ಲಿ? ಆ್ಯಕ್ಚುಲಿ ಶ್ರೀದೇವಿ ಪಾತ್ರ ನನಗೆ ತುಂಬ ವರ್ಷದ ನಂತರ ಒಂದು ನನ್ನ ಹೃದಯಕ್ಕೆ ಹತ್ತಿರವಾಗುವಂಥ ಪಾತ್ರ ಅದು. ಶ್ರೀದೇವಿ ಅನ್ನೋದು ಒಂಥರ ರೂರಲ್ ಏರಿಯಾ ಆ ಥರ ಬರುತ್ತಾ ಅಥವಾ ನಿಮ್ಮ ಪಾತ್ರ ಹೇಗಿದೆ ಅದರಲ್ಲಿ? ನಾನು ಹೆಚ್ಚಾಗಿ ಪಾತ್ರದ ಬಗ್ಗೆ ಹೇಳ್ಬಿಟ್ರೆ ಇಡೀ ಎಳೆನೇ ಬಿಟ್ಕೊಡ್ಬೇಕಾಗತ್ತೆ. ಇತ್ತೀಚೆಗೆ ಕೆಲವೊಂದು ನೀವು ಮಾಡಿದಂಥ ಫಿಲ್ಮ್ಸ್ ಅಷ್ಟು ಹಿಟ್ ಆಗಲಿಲ್ಲ. ನಾನು ಆ್ಯಕ್ಚುಲಿ ತುಂಬ ಲಾಂಗ್ ಗ್ಯಾಪ್ ತಗೊಂಡಿದ್ದೆ. ಸುದರ್ಶನ್ ಅವರು ಭಾಗ್ಯಲಕ್ಷ್ಮಿಯಲ್ಲಿ ಪಾತ್ರ ಮಾಡ್ತಿದ್ದಾರೆ, ಸಖತ್ ವಿಲನ್ ಪಾರ್ಟ್ ಅದರಲ್ಲಿ. ಆ ಪಾತ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನನಗೆ ನಾನು ಕಂಡಂತ ಸುದರ್ಶನ್, ನೀವು ಕಂಡಂತ ತಾಂಡವ್ ಬೇರೆ. ಕನ್ನಡ ಇಂಡಸ್ಟ್ರಿ ಹೀರೋಯಿನ್ಸ್ಗಳು ಬೇರೆ ಕಡೆ ಜಾಸ್ತಿ ವಾಲ್ತಾ ಇದ್ದಾರೆ. ಪ್ರೌಡ್ ಏನು ಅಂತ ಹೇಳಿದ್ರೆ ಅವ್ರು ಅಲ್ಲಿ ಹೋಗಿ ಕನ್ನಡದ ಹೀರೋಯಿನ್ಗಳು ಅಂತ ಹೇಳಿಸ್ಕೊಳ್ತಿದಾರಲ್ಲ. ಅಂಡ್ ಬೇರೆ ಭಾಷೆಗಳಲ್ಲಿ ಅವಕಾಶ ಸಿಕ್ಕರೆ ನೀವು ಹೋಗ್ತೀರಾ? ನನಗೆ ಬೇರೆ ಭಾಷೆಗಳ ಚಿತ್ರಗಳು ತುಂಬಾ ಇಷ್ಟ ಆಗುತ್ತೆ. ದರ್ಶನ್ ಅವರ ಇದರಲ್ಲಿ ರಮ್ಯಾ ಅವರು ಮಾತಾಡಿರುವಂಥದ್ದು, ಈಗ ಅವರಿಗೆ ಕಮೆಂಟ್ಗಳು, ನೆಗೆಟಿವ್ ಕಮೆಂಟ್ಗಳು ಬರ್ತಾ ಇದೆ. ಈ ಥರ ಬೆಳವಣಿಗೆಗಳಾಗ್ತಿರೋದ್ರ ಬಗ್ಗೆ ಏನು ಎಫೆಕ್ಟ್ ಆಗ್ಬೋದು? ನಿಮ್ಮ ಅಭಿಪ್ರಾಯ ಏನು? ಇದು ಎಲ್ಲೂ ತಪ್ಪಿದ್ದಲ್ಲ. ಬ್ಲಾಕ್ ಮಾಡ್ಬೋದು, ರೆಸ್ಟ್ರಿಕ್ಟ್ ಮಾಡ್ಬೋದು. ನಮ್ಗಷ್ಟು ತುಂಬಾ ತೊಂದರೆ ಆಗ್ತಿದೆ ಅಂದರೆ ನಾವು ಸೈಬರ್ ಕಂಪ್ಲೇಂಟ್ ಕೂಡ ಕೊಡ್ಬೋದು ಅದರಲ್ಲಿ. ಹಾಯ್, ಹಲೋ, ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ವಿಶೇಷ ದಿನದಂದು ನಮ್ಮ ಜೊತೆ ವಿಶೇಷ ಗೆಸ್ಟ್ ಇದ್ದಾರೆ. 2ನೇ ಸಲ ದಯವಿಟ್ಟು ಗಮನಿಸಿ, ಹೀಗೆ ಮುಂತಾದ ಚಿತ್ರಗಳಲ್ಲಿ ನಟಿಸಿ ಇತ್ತೀಚೆಗೆ ಸುಂದರವಾದ ಮನೆಗೆ ಗೃಹ ಪ್ರವೇಶ ಕೂಡ ಮಾಡಿ ಶ್ರೀದೇವಿಯಾಗಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಲಿಕ್ಕೆ ರೆಡಿ ಆಗ್ತಿರುವಂತಹ ಸಂಗೀತಾ ಭಟ್ ಅವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸಂಗೀತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಚಾನಲ್ಗೆ ಬಂದು ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಕೂಡ ನಮ್ಮ ಜೊತೆ ನೀವು ಸೆಲೆಬ್ರೇಟ್ ಮಾಡಿದ್ದೀರಾ, ನಮ್ಮ ಜೊತೆ ಭಾಗಿಯಾಗಿದ್ದೀರಾ. ಅದ್ರ ಬಗ್ಗೆ ಹೇಗೆ ಅನಿಸ್ತು? ಮೊದಲ ಬಾರಿಗೆ ನೀವು ಪತ್ರಕರ್ತರ ಕಾರ್ಯಕ್ರಮದಲ್ಲಿ ಈ ಥರ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಭಾಗಿಯಾಗಿರುವಂಥದ್ದು ಹೇಗೆ ಅನಿಸ್ತಿದೆ ನಿಮಗೆ? ಅದು ಮೊದಲನೇ ಸಲ ಆ್ಯಕ್ಚುಲಿ ನಾನು ಇಲ್ಲಿ ವಿಶ್ವವಾಣಿ ಆಫೀಸಿಗೆ ಬರ್ತಿರೋದೇ ಮೊದಲನೇ ಸಲ. ಇವತ್ತು ಬೆಳಗ್ಗೆ ನಾನು ಹೊರಡೋವಾಗ ಅಂದ್ಕೊಳ್ತಿದ್ದೆ, ಅಯ್ಯೋ ದೇವ್ರ ದೀಪ ಹಚ್ಚಕ್ಕೂ ನಂಗೆ ಸಮಯ ಆಗ್ತಾ ಇಲ್ವಲ್ಲ ಅಂತ. ಬಟ್ ಲಕ್ಷ್ಮಿ ಕೃಪೆ ಹೆಂಗೆ ಅಂದರೆ ಎಲ್ಲಾದರೂ ಒಂದು ಕಡೆ ಪೂಜೆ ಆ ಅನುಗ್ರಹ ಕೊಡ್ತಾರೆ. ಹಾಗೆ ನಿಮ್ಮ ಆಫೀಸಲ್ಲಿ ನನಗೆ ಇವತ್ತು ಅದರ ಅನುಗ್ರಹ ಸಿಕ್ತು. ಹೌದು. ನಿಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಏನಾದರೂ ವಿಶೇಷವಾಗಿ ಸೆಲೆಬ್ರೇಟ್ ಮಾಡುವಂಥದ್ದು ನಿಮ್ಮ ಕಡೆ ಹೇಗೆ ಅಂತ? ಆ್ಯಕ್ಚುಲಿ ವರಮಹಾಲಕ್ಷ್ಮಿ ನಮ್ಮ ಮನೇಲಿ ಅಷ್ಟಾಗಿ ನಾವು ವ್ರತ ಕಳಶ ಎಲ್ಲ ಇಟ್ಟು ಪೂಜೆ ಮಾಡುವಂಥದ್ದು ಏನಿಲ್ಲ. ಆದರೂ ನಾವು ಮನೆಯಲ್ಲಿ ಮಹಾಲಕ್ಷ್ಮಿ ಕೃಪೆನೇ ಎಲ್ರಿಗೂ ಬೇಕಲ್ವಾ. ಆ್ಯಕ್ಚುಲಿ ಅಷ್ಟಲಕ್ಷ್ಮಿಯರು ಇದ್ರೇನೆ ನಮ್ಮ ಜೀವನದಲ್ಲಿ ಆ್ಯಕ್ಚುಲಿ ಎಲ್ಲ ಕೆಲಸಗಳು ಒಳ್ಳೆ ರೀತಿಯಲ್ಲಿ ನಿರ್ವಹಿಸೋದು. ಸೊ ಹಾಗಾಗಿ ನನಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದು ಅದೊಂದು ಪ್ರತೀತಿ ನನಗೆ. ಸೊ ಹಾಗಾಗಿ ಅಷ್ಟಕ್ಕೆ ಮಟ್ಟಿಗೆ ಮಾತ್ರ ಮಾಡ್ತೀನಿ ಅಷ್ಟೇ. ನಾನೀಗ ನೋಡಿದ ಮಟ್ಟಿಗೆ ನೀವು ತುಂಬಾ ಬೇಡ್ಕೊಳ್ತಾ ಇದ್ರಿ ದೇವಿ ಹತ್ರ, ಅಂಥದ್ದು ಏನು ಬೇಡ್ಕೊಳ್ತೀರಿ? ಆ್ಯಕ್ಚುಲಿ ಸೆಪ್ಟೆಂಬರ್ 19ಕ್ಕೆ ನಮ್ಮ ಚಿತ್ರ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಿದೆ. ಸೊ ತುಂಬಾ ಸಮಯದ ನಂತರ ನನ್ನ ಚಿತ್ರ ಆ್ಯಕ್ಚುಲಿ ತೆರೆ ಕಾಣ್ತಾ ಇರೋದು. ಅಂದ್ರೆ ಒಂದು ಲಾಂಗ್ ಗ್ಯಾಪ್ ಇತ್ತು ಕ್ಲಾಂತ ನಂತರ. ಸೊ ಹಾಗಾಗಿ ಅಟ್ಲೀಸ್ಟ್ ನಮ್ಮ ವರಮಹಾಲಕ್ಷ್ಮಿ ನಮ್ಮ ಕಡೆಗೆ ಕೃಪೆ ತೋರಿಸಿ ನಮ್ಮ ಸಿನಿಮಾನ ದೊಡ್ಡ ಹಿಟ್ ಮಾಡಿಸ್ಬಿಡ್ಲಿ ಅಂತ. ಆಗುತ್ತೆ ಬಿಡಿ. ಈಗ ನೀವು ಹಬ್ಬ ಏನು ನಾರ್ಮಲ್ ಆಗಿ ಮಾಡ್ತೀರಾ, ಊಟನೂ ನಾರ್ಮಲ್ ಆಗಿ ಏನಾದರೂ ಸ್ಪೆಷಲ್ ಮಾಡ್ತೀರಾ? ಸಾಧ್ಯನೇ ಇಲ್ಲ. ನಾನು ಫುಡ್ಡಿ. ನಾನು ಆ್ಯಕ್ಚುಲಿ ನನಗೆ ಊಟ ಮತ್ತೆ ತಿಂಡಿ ತಿನಿಸು ಅಂದರೆ ತುಂಬಾನೇ ಇಷ್ಟ. ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಮ್ಮ ಮನೇಲಿ ಬಾಳೆ ಎಲೆ ಊಟ ಆಗಲೇಬೇಕು. ಸೊ ನಾನೇ ಅಡುಗೆ ಮಾಡೋದು. ನನಗೆ ಅಡುಗೆ ಮಾಡುವಾಗ ಯಾರು ಡಿಸ್ಟರ್ಬ್ ಮಾಡಬಾರ್ದು. ನಾನು ಒಬ್ಳೆ ಎಲ್ಲ ಬೆಳಗ್ಗೆ ಹಿಂದಿನ ದಿನ ಏನೇನು ನೆನೆಸ್ಬೇಕೆಲ್ಲ ನೆನೆಸಿಟ್ಟು ಅಡುಗೆಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ನಾನು ಒಬ್ಳೆ ಅಡುಗೆ ಮನೇಲಿ ಅಡುಗೆ ಮಾಡಿ ಎಲ್ರಿಗೂ ಬಡಿಸೋದು. ಈಗ ಹೋದ ಕೂಡಲೇ ಗಮ್ಮತ್ ಇರುತ್ತೆ. ಎಸ್ ಡೆಫಿನೆಟ್. ಏನೆಲ್ಲ ಮಾಡ್ತೀರಾ ಹಾಗಾದ್ರೆ? ಎಲ್ಲಾ ತರ ಅಡ್ಗೆ ಏನೇನು ಹಬ್ಬಕ್ಕೆ ಬೇಕಾಗತ್ತೆ, ಕೋಸಂಬರಿ ಪಲ್ಯ, ಪಾಯಸ ಅಂಡ್ ಹೋಳಿಗೆ ಆಗಿ. ಇವತ್ತಿನ ಸ್ಪೆಷಲ್ ಆಗಿ ಇವತ್ತು ಇಲ್ಲಿ ನನಗೆ ಸಮಯ ಕಳೆದಿರೋದ್ರಿಂದ ಮನೆಗೆ ಹೋಗಿ ಅಡುಗೆ ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ನಾರ್ಮಲ್ ಆಗಿ ಹಬ್ಬಗಳು, ಎಸ್ ನಾರ್ಮಲ್ ಆಗಿ ಹಬ್ಬಗಳಲ್ಲಿ ಒಂದು 2 ಅವರಲ್ಲಿ ಮುಗಿಸ್ಬೋದು. ಒಳ್ಳೆ ಹೋಳಿಗೆ ಕಜ್ಜಾಯ ಇದೆಲ್ಲ ಮಾಡ್ತೀನಿ ನಾನು. ಹಾಗಾದ್ರೆ ನಿಮ್ ಕೈ ರುಚಿ ಸುದರ್ಶನ್ ಅವರಿಗೆ ಎಷ್ಟು ಇಷ್ಟ ಆಗುತ್ತೆ? ಅವ್ರಿಗೆ ತುಂಬಾ ಅಭ್ಯಾಸ. ಸೊ ಹಾಗಾಗಿ ಅವ್ರನ್ನ ನಾವು ಕನ್ಸಿಡರ್ ಮಾಡಕ್ಕೆ ಆಗಲ್ಲ. ಬಟ್ ಮನೆಗೆ ಬರೋರು ಡೆಫಿನೆಟ್ಲಿ ತುಂಬಾ ಇಷ್ಟಪಡ್ತಾರೆ. ಅವ್ರಿಗೆ ನೀವು ಮಾಡೋ ಅಡ್ಗೆಯಲ್ಲಿ ಯಾವ್ದು ಇಷ್ಟಪಡ್ತಾರೆ? ಎಲ್ಲ ಇಷ್ಟ. ನಾನು ಪ್ರತಿಯೊಂದು
ಒಂದೊಂದ್ಸಲ ಕೇಳ್ತೀನಿ ಹೆಂಗೆ ಅದ್ ಹೆಂಗೆ ಎಲ್ಲಾದು ಇಷ್ಟಪಡಕ್ಕಾಗತ್ತೆ ಅಂತ. ಬಟ್ ಇಲ್ಲ, ಅದು ಒಂಥರ ಅಭ್ಯಾಸ ಆಗ್ಬಿಟ್ಟಿರತ್ತಲ್ಲ ಹೆಂಡತಿ ಮಾಡಿ ತಿಂದು. ಸೊ ಹಂಗಾಗಿ ಅವ್ರಿಗೆ ಇಷ್ಟ. ಇತ್ತೀಚೆಗೆ ನಾವು ನಿಮ್ಮನ್ನ ಫೋಟೋ ಶೂಟ್ ಅದು ಇದು ನೋಡಿದ್ರಲ್ಲಿ ಸೀರಿಯಲೇ ಕಾಣಿಸ್ಕೊಳ್ತಿದ್ದಾರೆ, ಏನು ಸ್ಪೆಷಲ್ ಇದ್ದಿಲ್ಲ? ಆ ಥರ ಏನಿಲ್ಲ. ಐ ಥಿಂಕ್ ಒಂದು ಏಜ್ಗೆ ನಾವು ಬರ್ತಾ ಬರ್ತಾ ಆ ಸೀರೆ ಮೇಲಿರುವಂಥ ಒಲವು ಜಾಸ್ತಿ ಆಗ್ತಾ ಹೋಗುತ್ತೆ. ನನಗೆ ಮನೇಲೂ ಅಷ್ಟೇ ಸುದರ್ಶನ್ ರೇಗಿಸ್ತಾ ಇರ್ತಾರೆ, ಒಂದಿನ ಆದರೂ ನೀನು ಹೆಣ್ಣಿನ ಥರ ರೆಡಿ ಆಗುವಂತ. ಬಿಕಾಸ್ ನಾನು ಯೂಶಲಿ ಹೆಂಗಿರ್ತೀನಿ ಅಂದರೆ ಅವ್ರ ಶರ್ಟು, ಅವ್ರ ಪ್ಯಾಂಟು, ಅವ್ರ ಶಾರ್ಟ್ಸ್ ತೊಗೊಂಡು ಹಾಕೊಳ್ತೀನಿ. ದಟ್ಸ್ ಹೌ ಐ ಆಮ್. ನಾನು ತುಂಬ ಅಷ್ಟಾಗಿ ರೆಡಿ ಆಗಕ್ಕೆ ಹೋಗಲ್ಲ. ಬಟ್ ಈ ರೀತಿ ಒಂದೊಂದು ಸಂಭ್ರಮ, ಈ ರೀತಿ ಒಂದೊಂದು ಇವೆಂಟ್ಸು ಇರುವಂತ ಟೈಮ್ನಲ್ಲಿ ನಾನು ಸೀರೆನೇ ಉಟ್ಕೊಳ್ಳೋದು. ಅವರಿಗೆ ನಿಮ್ಮನ್ನ ಸೀರಿಯಲ್ ನೋಡ್ಲಿಕ್ಕೆ ತುಂಬಾ ಇಷ್ಟ. ಯಾಕೆಂದ್ರೆ ಅರ್ಧ ಕೆಲಸ ಅವರಿಗೆ ಆಗತ್ತಲ್ಲ, ಅವರೇ ಆಕ್ಚುಲಿ ನೆರಿಗೆ ಎಲ್ಲ ತೆಗೆದು ಸರಿ ಮಾಡಿ ಕಳಿಸ್ಬೇಕು. ಅದು ಮಾಡರ್ನ್ ಡ್ರೆಸ್ಗಿಂತ ಹಾಗಾದ್ರೆ ನಿಮ್ಗೆ ಟ್ರೆಡಿಷನಲ್ ಅವರಿಗೆ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ. ಇನ್ನೇನು ನಿಮ್ಮ ಸಿನಿಮಾ ಬರ್ತಾ ಇದೆ. ಹೌದು. ನಿಮ್ಮ ಪಾತ್ರ ಪರಿಚಯ ಇಲ್ಲಿ ಹೇಳೋದಕ್ಕೆ ಶ್ರೀದೇವಿ ಆಗಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ, ಹೇಗಿದೆ ನಿಮ್ಮ ಪಾತ್ರ ಅದರಲ್ಲಿ? ಆಕ್ಚುಲಿ ಶ್ರೀದೇವಿ ಪಾತ್ರ ನನಗೆ ತುಂಬಾ ವರ್ಷದ ನಂತರ ಒಂದು ನನ್ನ ಹೃದಯಕ್ಕೆ ಹತ್ರವಾಗುವಂತ ಪಾತ್ರ ಅದು. ನಾನು ಅದನ್ನ ಚೂಸ್ ಮಾಡುವಾಗ್ಲೇನೆ ತುಂಬಾ ಜವಾಬ್ದಾರಿಯುಕ್ತ ಪಾತ್ರ ಅನ್ನೋದು ನನ್ಗೆ ಅರ್ಥ ಆಯ್ತು. ಸೊ ಪ್ರತಿಯೊಬ್ಬ ಮಹಿಳೆ ತಾನು ಆ ಒಂದು ಪಾತ್ರವನ್ನ ನೋಡುವಾಗ ಸ್ಕ್ರೀನ್ ಮೇಲೆ ಶ್ರೀದೇವಿ ಜೊತೆ ಹೇಗೆ ಕನೆಕ್ಟ್ ಆಗ್ತಾಳೆ, ಅವಳ ಒಂದು ಇಮೋಷನ್ಸ್ ಏನಿದೆ, ಅವಳ ಒಂದು ಇಮೋಷನಲ್ ಗ್ರಾಫ್ ಏನಿದೆ, ಅದ್ರ ಜೊತೆ ಹೇಗೆ ಕನೆಕ್ಟ್ ಆಗ್ತಾರೆ, ಅದೊಂದು ಕ್ಯೂರಿಯಾಸಿಟಿ ನಂಗೆ ತುಂಬ ಇದೆ. ಬಟ್ ಡೆಫಿನೆಟ್ಲಿ ಅಲ್ಲಿ ಕೂತಿರುವಂಥ ಎಲ್ಲ ಆಡಿಯನ್ಸ್ಗೂ ಪ್ರತಿಯೊಂದು ಪಾತ್ರ, ನಮ್ಮ ಕಮಲ್ ಶ್ರೀದೇವಿಯಲ್ಲಿ ಇರುವಂಥ ಪ್ರತಿಯೊಂದು ಪಾತ್ರಧಾರಿಗಳು ಅವರ ಜೀವನದಲ್ಲಿ ಆಗಿರುವಂಥ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಅಥವಾ ಅವರು ಕೇಳಿರುವಂಥ ಒಂದು ಇನ್ಸಿಡೆಂಟ್, ಇದ್ರ ಜೊತೆಗೆಲ್ಲ ಡೆಫಿನೆಟ್ಲಿ ಕನೆಕ್ಟ್ ಆಗ್ತಾರೆ ಅಂತ ನಾನು ಅನ್ಸುತ್ತೆ. ನೀವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದೀರಾ ಜನರಲ್ಲಿ? ಅಂದರೆ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅಥವಾ ಒಂದು ಒಳ್ಳೆ ಕಾಂಟೆಂಟ್ ಜನರ ಮುಂದೆ ತರ್ತಿದೀವಿ ಅಂದಾಗ ಆ ಒಂದು ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ಇರುತ್ತೆ. ಸೊ ಹಾಗಾಗಿ ನನಗೆ ನಮ್ಮ ಚಿತ್ರದ ಮೇಲೆ ನಂಬಿಕೆ ಜಾಸ್ತಿ. ಈಗ ನಿಮ್ಮ ಪಾತ್ರ ಶ್ರೀದೇವಿ ಅನ್ನೋದು ಒಂಥರ ರೂರಲ್ ಏರಿಯಾ ಆ ಥರ ಬರುತ್ತಾ, ಅಥವಾ ನಿಮ್ಮ ಪಾತ್ರ ಹೇಗಿದೆ ಅದರಲ್ಲಿ? ನಾನು ಹೆಚ್ಚಾಗಿ ಪಾತ್ರದ ಬಗ್ಗೆ ಹೇಳ್ಬಿಟ್ರೆ ಇಡೀ ಎಳೆನೇ ಬಿಟ್ಕೊಡ್ಬೇಕಾಗತ್ತೆ. ನೀವು ಟೀಸರ್ ನಲ್ಲಿ ನೋಡಿರೋ ಹಾಗೆ ಅವಳು ಇರುವಂತ ಜಾಗ ಈ ಮಾರ್ಕೆಟ್ ಏರಿಯಾ, ಆ ತರ ಈ ತರ ಜಾಗಗಳಲ್ಲಿ ನಾವು ಶೂಟ್ ಮಾಡಿರೋದು. ಸೊ ಅವಳು ಬಂದಂತ ಒಂದು ಫ್ಯಾಮಿಲಿನೂ ಹಂಗೇನೆ, ಸ್ವಲ್ಪ ಲೋವರ್ ಮಿಡಲ್ ಕ್ಲಾಸ್ ಆಗಿರ್ಬೋದು ಅಥವಾ ಅವಳು ಮಾಡುವಂತ ಕೆಲಸದಲ್ಲಿ ಇರ್ಬೋದು, ಅವಳಿಗೆ ಅಷ್ಟು ಫೆಸಿಲಿಟೀಸ್ ಇಲ್ಲದೆ ಇರ್ಬೋದು, ಆ ರೀತಿ ಒಂದು ಪಾತ್ರ ಅದು. ಅದರ ಟೈಟಲ್ ಒಂಥರ ಯುನೀಕ್ ಆಗಿದೆ ಮ್ಯಾಮ್, ಕಮಲ್ ಶ್ರೀದೇವಿ. ಏನ್ ಸ್ಪೆಷಲ್ ಇದು? ಆ ಟೈಟಲ್ ಹೇಗೆ ತಗೊಂಡ್ರಿ? ಆ ತರ ಆಕ್ಚುಲಿ ಕಮಲ್ ಶ್ರೀದೇವಿ ಅನ್ನೋರು ನಮ್ಮ ಲೆಜೆಂಡರಿ ಆಕ್ಟರ್ಸ್, ನಾವೆಲ್ಲರೂ ಕಂಡಂತ ಒಳ್ಳೆ ಕಾಂಬಿನೇಷನ್ ಸಿನಿಮಾಗಳನ್ನ, ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಂತ ಲೆಜೆಂಡರಿ ಆಕ್ಟರ್ಸ್ ಅವರು. ಸೊ ಅವರ ಆಕ್ಚುಲಿ ನೇಮ್ಗೆ ಮತ್ತೆ ನಮ್ಮ ಸಿನಿಮಾಗೆ ಏನು ಸಂಬಂಧ ಇಲ್ಲ, ಆದ್ರೂ ನಮ್ಮ ಪಾತ್ರಧಾರಿಗಳೇನಿದ್ದಾರೆ, ಮುಖ್ಯಾಭಿನಯಲ್ಲಿ ಯಾರು ಮಾಡ್ತಿದ್ದಾರೆ ಅವರಿಗೆ ಹೆಸರು ಮತ್ತೆ ಅವರ ಪಾತ್ರಕ್ಕೆ ತಕ್ಕಂತೆ ಕಮಲ್ ಶ್ರೀದೇವಿ ಅನ್ನೋ ಹೆಸರನ್ನ ಆಪ್ಟ್ ಮಾಡ್ಕೊಂಡಿದ್ದಾರೆ. ಕೇಳೋಣ ಅಂತಿದೆ, ಅದು ಕಮಲ್ ಹಾಸನ್ ಶ್ರೀದೇವಿ ಅವರ ಸ್ಟೋರಿಗೆ ಆಕ್ಚುಲಿ ಏನು ಸಂಬಂಧ ಇಲ್ಲ, ಲಿಂಕ್ ಇಲ್ಲ. ಈಗ ಇತ್ತೀಚೆಗೆ ಮಹಿಳೆಯರ ಮೇಲೆ ತುಂಬಾ ದೌರ್ಜನ್ಯ ಆಗ್ತಾ ಇರುವಂತದ್ದು, ಈ ಸಿನಿಮಾದಲ್ಲೂ ಅದೇ ರೀತಿ ಏನಾದರೂ ತೋರಿಸಲಾಗಿದ್ಯಾ ಹೆಣ್ಮಕ್ಳ ಮೇಲೆ ಆಗ್ತಿರುವಂಥದ್ದು? ಅಂದ್ರೆ ನಿಮ್ಗೆ ಟೀಸರ್ ನಲ್ಲಿ ನೋಡಿದ ಹಾಗೆ, ಇನ್ನು ಟ್ರೇಲರ್ ಬರತಕ್ಕ ನಾ ಕಾಯ್ಬೇಕಾಗತ್ತೆ ಹೇಳಕ್ಕೆ, ಬಟ್ ಟೀಸರ್ ನೋಡಿದ ಹಾಗೆ ನಿಮ್ಗೆ ಅವಳ ಮೇಲೆ ಆಗುವಂತ ಅವಳಿಗಾಗ್ತಿರುವಂತ ನೋವು ನಿಮ್ಗೆ ಕಾಣುತ್ತೆ ಆ ಟೀಸರ್ ನಲ್ಲಿ. ನನಗೆ ಬಂದಂತ ಫೀಡ್ಬ್ಯಾಕ್ ಇದು. ಸೊ ಅಟ್ ಲೀಸ್ಟ್ ಅಷ್ಟಾದ್ರೂ ಜನರಿಗೆ ಗೊತ್ತಾಗ್ತಿದೆ ಅದ್ರಲ್ಲಿ ಇರುವಂತ ನೋವು ಅಂದ್ರೆ ಡೆಫಿನೆಟ್ಲಿ ಅವಳು ತಗೊಂಡು ಹೋಗುವಂತ ಸ್ಟೋರಿ ಆರ್ಕ್ ಹಂಗಿದೆ ಅವಳದು. ಮತ್ತೊಂದು ನಾವೊಂದು ಕೇಳ್ಪಟ್ಟಿದ ವಿಚಾರ ಅಂದ್ರೆ ಆಟೋ ಮೇಲಿನ ಒಂದು ಲೈನ್ ಈ ಸಿನಿಮಾಗೆ ಒಂದು ಇದಾಗಿರುವಂತ ರಾಜ್ ಅವ್ರು ಹೇಳಿದ್ರು, ರಾಜವರ್ಧನ್ ಅವರು. ನಾನು ಮೊನ್ನೆ ಪ್ರೆಸ್ ಮೀಟ್ ನಲ್ಲೇ ನನಗೆ ಗೊತ್ತಾಗಿದ್ದು ಕೆಲವೊಂದು ಇನ್ನರ್ ಥಾಟ್ಸ್ ಆ ಸಿನಿಮಾಗೆ, ಅದು ನಮ್ಗೆ ಅಷ್ಟಾಗಿ ಗೊತ್ತಿರಲ್ಲ ಆರ್ಟಿಸ್ಟ್ಸ್ ಆಗಿ. ಬಟ್ ಅದೊಂದು ಒಳ್ಳೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಒಂದು ಆಟೋ ಮೇಲೆ ಬರೆದಂತ ಒಂದು ಕೋಟ್ನ ತಗೊಂಡು ಅದು ಅವ್ರಿಗೆ ಇನ್ಸ್ಪೈರ್ ಆಗಿ ಅದ್ರ ಬೇಸ್ಡ್ ಮೇಲೆ ಒಂದು ಸ್ಟೋರಿ ಲೈನ್ ಅನ್ನ ಬಿಲ್ಡ್ ಮಾಡೋದು, ದಟ್ ಇಸ್ ಆಕ್ಚುಲಿ ವೆರಿ ಇನ್ಸ್ಪಿರೇಷನಲ್ ಅಂತ ಅನ್ಸುತ್ತೆ. ಹೌದು. ಮತ್ತೊಂದು ವಿಚಾರ ಅಂದ್ರೆ, ನಿಮ್ಮ ಈಗ ನಾಯಕ ನಟ ಆಗಿ ನಿಮ್ ಜೊತೆ ಸಚಿನ್ ಅವರು, ಅವರೇ ನಿರ್ಮಾಪಕರು ಕೂಡ. ಅವ್ರ ಬಗ್ಗೆ ಅವ್ರು ಹೇಗಿದೆ ನಿಮ್ಗೆ ಪಾರ್ಟ್ನರ್ಶಿಪ್ ಅವ್ರ ಜೊತೆ? ಸಚಿನ್ ಅವರನ್ನ ನಾನು ಆಕ್ಚುಲಿ ತುಂಬಾ ಒಳ್ಳೆ ಒಂದು ಜೆಂಟಲ್ಮ್ಯಾನ್ ಅಂತಾನೆ ಹೇಳ್ಬೋದು ಅವ್ರನ್ನ. ಯಾಕೆಂದ್ರೆ ಅವರು ಜನರನ್ನ ಗೌರವಿಸುವಂತ ರೀತಿ ಇರ್ಬೋದು ಅಥವಾ ಅವರು ನಡ್ಕೊಳ್ಳುವಂತ ರೀತಿ ನೀತಿ ಇರ್ಬೋದು, ಇದೆಲ್ಲ ತುಂಬಾ ಇಂಪ್ರೆಸ್ ಆಗುತ್ತೆ ನಿಮ್ಗೆ. ಅಂಡ್ ವರ್ಕ್ ವಿಷಯದಲ್ಲೂ ಅಷ್ಟೇ, ಹಿ ಈಸ್ ವೆರಿ ವೆರಿ ಪ್ರೊಫೆಷನಲ್. ಅವರು ನಿರ್ದೇಶಕನ ಪಾತ್ರ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ. ನಾನು ಅವ್ರಿಗೆ ಒಂದ್ಸಲ ಹೇಳ್ತಾ ಇದ್ದೆ, ನೀವು ಸುಮ್ಮನೆ ಹಿಂಗೆ ನಮ್ದು ಶಾರ್ಟ್ ಆದ ನಂತರ ಸುಮ್ಮನೆ ಕೂತಿರ್ತೀವಲ್ಲ ಇನ್ನೊಂದು ಶಾರ್ಟ್ಗೆ, ಅವಾಗ ನಾ ಹೇಳ್ತಿದ್ದೆ ಅವರಿಗೆ ಒಂದು ಐಡಿಯಾಸ್ ಇದೆ, ಒಂದು ಥಾಟ್ಸ್ ಇದೆ. ಸೊ ನೆಕ್ಸ್ಟ್ ಅವರು ನಿರ್ದೇಶಕ
ನಿರ್ದೇಶಕರಾಗಿ ಕಾಣಿಸ್ಕೊಳ್ಬಹುದು ಅನ್ನೋದೊಂದು ನನ್ನ ಅಭಿಪ್ರಾಯ. ಸೊ ಐ ವಾಸ್ ಟೆಲ್ಲಿಂಗ್ ಹಿಮ್, ನೋಡಿ ನಿರ್ದೇಶನ ಮಾಡೋದಿದ್ರೆ ಹೇಳಿ, ತುಂಬಾ ಚೆನ್ನಾಗಾಗತ್ತೆ. ಯಾಕೆಂದ್ರೆ ಯಾವ ಶಾರ್ಟ್ಸ್ ಹೆಂಗೆ ಬರಬೇಕು, ಹೆಂಗೆ ಫೀಲ್ ಆಗಬೇಕು, ಅದೆಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಅವರು ನಿರ್ಮಾಪಕರಾಗಿ ಇವಾಗ ನಿರ್ದೇಶಕರಾಗಿನೂ ಕಾಣಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಬಾಯಿ ಹರಕೆಯಿಂದ ಆಗ್ಲೂ ಐ ಹೋಪ್. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಕೆಲವೊಂದು ನೀವು ಮಾಡಿದಂಥ ಫಿಲ್ಮ್ಸ್ ಅಷ್ಟು ಹಿಟ್ ಆಗಲಿಲ್ಲ. ನಾನು ಆಕ್ಚುಲಿ ತುಂಬಾ ಲಾಂಗ್ ಗ್ಯಾಪ್ ತಗೊಂಡಿದ್ದೆ. ನಂದು ಇತ್ತೀಚೆಗೆ ಬಂದಂತ ಒಂದೇ ಸಿನಿಮಾ, ದಟ್ ಇಸ್ ಕ್ಲಾಂತ ಆಕ್ಚುಲಿ ಬೇರೆ ಬೇರೆ ಭಾಷೆಗಳಲ್ಲಿ ಒಳ್ಳೆ ರೀತಿಯಲ್ಲಿ ತೆರೆ ಕಾಣ್ತು. ಬಟ್ ಕನ್ನಡದಲ್ಲಿ ನಮ್ಮ ಆವಾಗಿನ ಒಂದು ಕನ್ನಡ ಚಿತ್ರಗಳ ಪರಿಸ್ಥಿತಿ ಸ್ವಲ್ಪ ಕೆಳಗಿದ್ದಿದ್ರಿಂದ ಸುಮಾರು ಚಿತ್ರಗಳು ಬಂದು ಹೋಗಿದ್ದು ಗೊತ್ತಾಗ್ಲಿಲ್ಲ ಯಾರಿಗೂ. ಬಟ್ ನಾನು ಹೋಪ್ ಮಾಡ್ತಾ ಇದ್ದೀನಿ ಕಮಲ್ ಶ್ರೀದೇವಿಗೆ ಈಗ ಹೇಗೆ ನಮ್ಮ ಕನ್ನಡ ಚಿತ್ರ ನೋಡೋಕ್ಕೆ ಎಲ್ಲ ಚಿತ್ರಮಂದಿರಗಳೆಲ್ಲ ತುಂಬ್ತಾ ಇದೆ, ಹಾಗೆ ಕಮಲ್ ಶ್ರೀದೇವಿಗೆ ತುಂಬಲಿ ಅಂತ ನಾನು ಅನ್ಕೊಳ್ತಿದ್ದೀನಿ. ತುಂಬಲಿ, ನಿಮ್ಮ ಆಸೆ ಇದ್ದೇ ಇರಲಿ. ಮತ್ತೊಂದು ವಿಚಾರ, ಈಗ ನಿಮ್ಮ ರಿಯಲ್ ಪತಿ ಸುದರ್ಶನ್ ಅವರು ಭಾಗ್ಯಲಕ್ಷ್ಮಿಯಲ್ಲಿ ಪಾತ್ರ ಮಾಡ್ತಿದ್ದಾರೆ, ಸಖತ್ ವಿಲನ್ ಪಾರ್ಟ್ ಅದರಲ್ಲಿ. ಆ ಪಾತ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ನನಗೆ ನಾನ್ ಕಂಡಂತ ಸುದರ್ಶನ್, ನೀವ್ ಕಂಡಂತ ತಾಂಡವ್ ರಿಯಲ್ ಮತ್ತೆ ಯಾಕೆಂದ್ರೆ ಅದು ತುಂಬಾ ಪೋಲ್ಸ್ ಅಪಾರ್ಟ್. ಅದು ಅವರನ್ನ ನಾನು ಕಿರ್ಚಾಡೋದಾಗ್ಲಿ, ಜಗಳ ಮಾಡೋದಾಗ್ಲಿ, ಅಥವಾ ಕೋಪ ಮಾಡ್ಕೊಳ್ಳೋದಾಗ್ಲಿ ನಾನು ಇಷ್ಟು ವರ್ಷದಲ್ಲಿ, ಒಂದು 13 ವರ್ಷ ಆಯ್ತು ನಾವು ಜೊತೆಗಿದ್ದು. ಸೊ ಅಷ್ಟು ವರ್ಷದಲ್ಲಿ ನಾನು ಯಾವತ್ತೂ ನೋಡಿಲ್ಲ. ಸೊ ಅವರ ಒಂದು ಆಡಿಷನ್ ಟೇಪ್ ನಾನೇ ಶೂಟ್ ಮಾಡಿದ್ದು ಆ ಪಾತ್ರಕ್ಕೆ. ಅದನ್ನ ಶೂಟ್ ಮಾಡುವಾಗ್ಲೂ ಅಷ್ಟೇ ನನಗೆ ಡೌಟ್ ಇತ್ತು, ಬಟ್ ಅವ್ರ ಆಕ್ಟಿಂಗ್ ಮೇಲೆ ನನ್ಗೆ ಯಾವತ್ತೂ ಡೌಟ್ ಇರ್ಲಿಲ್ಲ. ಯಾಕಂದ್ರೆ ನಾವು ಭೇಟಿ ಮಾಡಿದ್ದೇನೆ ಸಿನಿಮಾ ಸೆಟ್ ನಲ್ಲಿ. ಸೊ ಹಾಗಾಗಿ ಅವ್ರ ಆಕ್ಟಿಂಗ್ ನನ್ಗೆ ಮುಂಚೆಯಿಂದ ತುಂಬಾ ಇಷ್ಟ ಆಯ್ತು. ಅವ್ರು ಥಿಯೇಟರ್ಸ್ ಎಲ್ಲ ಮಾಡ್ತಿದ್ರು ಆಗ್ಲೇನೆ. ಬಟ್ ಅವ್ರು ಅದನ್ನ ತಗೊಂಡು ಹೋಗ್ತಿರುವಂತ ರೀತಿ, ಜನ ಅದನ್ನ ಮೆಚ್ಕೊಂಡಿರುವಂತ ರೀತಿ, ಕೆಲವೊಂದ್ಸಲ ನಾವು ಹೊರಗಡೆ ಹೋದಾಗ ತುಂಬಾ ಜನ ಬಂದು ಬೈಯೋದು, ಹೊಡೆಯೋದು ಎಲ್ಲ ಸುಮಾರು ಆಗಿದೆ, ಈ ರೀತಿ ಎಲ್ಲ ಎಕ್ಸ್ಪೀರಿಯನ್ಸಸ್. ಬಟ್ ನಮ್ಗೆ ಆರ್ಟಿಸ್ಟ್ಗೆ ಒಂದು ಪಾತ್ರ ಜನರಿಗೆ ಆ ರೀತಿ ಕನೆಕ್ಟ್ ಆಗ್ತಿದೆ ಅಂದ್ರೆ ಅದೇ ಒಂದು ಖುಷಿ ವಿಚಾರ. ಸೊ ಐ ಲವ್ ದ ವೇ ಹಿ ಇಸ್ ವರ್ಕಿಂಗ್ ಆನ್ ಇಟ್. ಅಂತ ಪತಿ ಎಲ್ಲಾದ್ರೂ ನಿಜವಾಗಿ ಸಿಕ್ಬಿಟ್ರೆ ಈಗ ತುಂಬಾ ಕಷ್ಟ, ಹೆಣ್ಮಕ್ಳಿಗೆ ತುಂಬಾನೇ ಕಷ್ಟ. ನಾನು ಕೇಳ್ಕೊಳ್ಳೋದಿಷ್ಟೇ, ಲಕ್ಷ್ಮೀನ ಬೇಡ ಅಂತ ಪತಿ ಯಾರಿಗೂ ಬೇಡಪ್ಪ ಅಂತ. ಇತ್ತೀಚೆಗಷ್ಟೇ ನಿಮ್ದು ಸುಂದರವಾದ ಮನೆಗೆ ಗೃಹ ಪ್ರವೇಶ ಮಾಡಿದ್ದೀರಾ, ತುಂಬಾ ಸುದ್ದಿ ಆಯ್ತು ಅದು ಎಲ್ಲಾ ಕಡೆ, ನಮ್ಮಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೋಗಿದೆ ಅದು. ಅದ್ರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ನೀವು ದೇವರ ಮನೆಯನ್ನ ಜೋಧಪುರಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಟ್ಟಿರುವಂತದ್ದು, ಏನ್ ಸ್ಪೆಷಾಲಿಟಿ ಅದ್ರ? ನನಗೆ ಮನೆಯೊಳಗೆ ಇರುವಂತ ಪ್ರತಿಯೊಂದು ವಸ್ತು ಅದಕ್ಕೊಂದು ಕ್ಯಾರೆಕ್ಟರ್ ಇರಬೇಕು ಅಂತ ಆಸೆ. ಸೊ ಹಾಗಾಗಿ ನಾನು ಚೂಸ್ ಮಾಡಿದಂಥ, ನಾನಾಗ್ಲಿ ಸುದರ್ಶನ್ ಆಗಲಿ, ನಾವು ಮಾತಾಡ್ಕೊಂಡು ಚೂಸ್ ಮಾಡ್ತೀವಿ. ಬಟ್ ಒಂದೊಂದ್ಸಲ ನನಗೆ ಒಂದು ಇಷ್ಟ ಆಗಿರತ್ತೆ, ಅದನ್ನ ನಾನು ಹೆಂಗೋ ಒಂದು ಮಾತಾಡಿ ತರಿಸ್ಕೊಂಡು ಬಿಡ್ತೀನಿ. ಸೊ ಈ ದೇವ್ರ ಮನೆ ಏನಿತ್ತು ಅದರಲ್ಲಿ ಮಂಟಪದ ತರ ಒಳಗಡೆನೆ ಮಾಡಿದ್ರು. ಸೊ ನಾವಿವಾಗ ಏನ್ ಮಾಡ್ತೀವಿ, ಇಲ್ಲ ದೇವ್ರ ಮನೆಗೆ ಅಂತಾನೆ ಸೆಪರೇಟ್ ಆಗಿ ಒಂದು ಜಾಗ ಮಾಡ್ತೀವಿ. ನಮ್ಮದೊಂದು ಪುಟಾಣಿ ಗೂಡು ಆಯ್ತಾ. ಸೊ ಆ ಗೂಡಲ್ಲಿ ನಮ್ಗೊಂದು ಚಿಕ್ಕ ದೇವ್ರ ಮನೆ ಬೇಕಾಗಿತ್ತು ಅಂತ. ನಾನ್ ಮಾತ್ರ ಪೂಜೆ ಮಾಡೋದು ಸ್ವಲ್ಪ ಮನೇಲಿ ಜಾಸ್ತಿ ಹೆಚ್ಚಾಗಿ. ಸೊ ಹಾಗಾಗಿ ನನಗೆ ಆ ಒಂದು ವುಡ್, ಶೀಶಮ್ ವುಡ್, ಅದ್ರ ಬಗ್ಗೆ ನಾನು ತುಂಬಾ ಕೇಳಿದ್ದೆ. ಅಂದ್ರೆ ಸುಮಾರು ವರ್ಷಗಳು ಅದು ಬಾಳ್ಕೆ ಬರತ್ತೆ, ನಮ್ಮ ಮುಂದಿನ ಜನರೇಷನ್ಸ್ ಏನೋ ಅವರು ಅದನ್ನ ನೋಡ್ಬೋದು, ಆ ರೀತಿ ಬಾಳ್ಕೆ ಬರತ್ತೆ ಅಂತ. ಅದಕ್ಕೊಂದು ಡಿಸೈನ್ ಮಾಡುವಂತ ರೀತಿ ಏನಿದೆ ಜೋಧ್ಪುರಲ್ಲಿ, ಅದು ನಂಗೆ ತುಂಬಾ ಇಷ್ಟ ಆಗಿತ್ತು ಜೋಧ್ಪುರ್ ವಿಸಿಟ್ ಮಾಡಿದಾಗ. ಸೊ ಅದಕ್ಕೋಸ್ಕರ ಅಂತ ನಾನು ಅದೇ ತರ ಎಲ್ಲ ಐಟಮ್ಸ್ ಮನೆಗೆ, ಅದೆಲ್ಲ ನಿಮ್ದೇ ಐಡಿಯಾ? ಎಸ್, ಸ್ವಲ್ಪ ಎಸ್ ಅಂದ್ರೆ ಕಲೆಕ್ಟಿವ್ಲಿ ನಂದು ಸುದರ್ಶನ್ದು. ಓಕೆ. ನೀವು ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿ ಕೆಲವೊಂದು ಬದಲಾವಣೆಗಳನ್ನ ನೋಡಿರ್ತೀರಾ, ಈ ಕಡೆ ಕಮೆಂಟ್ಸು, ಆ ಕಡೆ ಟ್ರೋಲ್ ಆಗ್ತಿರುವಂಥದ್ದು, ಈ ತರ. ಅದೇ ವಿಷಯದಲ್ಲಿ ಡಿವೋರ್ಸ್ ಅಂದ್ರೆ ದರ್ಶನ್ ಅವರ ಇದರಲ್ಲಿ ರಮ್ಯಾ ಅವರು ಮಾತಾಡಿರುವಂಥದ್ದು, ಈಗ ಅವರಿಗೆ ಕಮೆಂಟ್ಗಳು, ನೆಗೆಟಿವ್ ಕಮೆಂಟ್ಗಳು ಬರ್ತಾ ಇದೆ. ಈ ಥರ ಬೆಳವಣಿಗೆಗಳಾಗ್ತಿರೋದ್ರ ಬಗ್ಗೆ ಏನು ಎಫೆಕ್ಟ್ ಆಗ್ಬೋದು, ನಿಮ್ಮ ಅಭಿಪ್ರಾಯ ಏನು? ಇವರ ಬಗ್ಗೆ ಅಂತ ಹೇಳೋದಕ್ಕಿಂತ ನನಗೆ ಪರ್ಸನಲ್ ಒಪಿನಿಯನ್ ಏನು ಅಂತ ಹೇಳಿದ್ರೆ, ಇದು ಎಲ್ಲೂ ತಪ್ಪಿದ್ದಲ್ಲ. ನಾವಿವಾಗ ಒಂದು ಪಬ್ಲಿಕ್ ಕಣ್ಣುಗಳಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಈ ರೀತಿ ಕಾಮೆಂಟ್ಸ್ ಮತ್ತೆ DMs ಬರೋದು ಇದು ಎಲ್ಲೂ ತಪ್ಪಿದ್ದಲ್ಲ. ಇದು ನಮ್ಗೆ ಇವಾಗ ಆಗ್ತಿರುವಂತ ಎಕ್ಸ್ಪೀರಿಯನ್ಸಸ್ ಅಲ್ಲ. ಯಾವಾಗ ಸೋಷಿಯಲ್ ಮೀಡಿಯಾ ಪ್ರಭಾವ ಎಲ್ಲ ಕಡೆ ವೀರಕ್ ಶುರು ಆಯ್ತು ಅವಾಗ್ಲಿಂದಾನೇ ಆಗ್ತಿರುವಂತ ಸಮಸ್ಯೆ ಇದು. ಬಟ್ ಈಗ ನಾವು ನೋಡಕ್ ಹೋದ್ರೆ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಎಲ್ಲ ಕಡೆ ಒಂದಿಷ್ಟು ನಮ್ಗೋಸ್ಕರ ಹೆಲ್ಪ್ ಆಗ್ಲಿ ಅಂತ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತಂದಿದ್ದಾರೆ. ಬ್ಲಾಕ್ ಮಾಡ್ಬೋದು, ರೆಸ್ಟ್ರಿಕ್ಟ್ ಮಾಡ್ಬೋದು. ನಮ್ಗಷ್ಟು ತುಂಬಾ ತೊಂದರೆ ಆಗ್ತಿದೆ ಅಂದ್ರೆ ನಾವು ಸೈಬರ್ ಕಂಪ್ಲೇಂಟ್ ಕೂಡ ಕೊಡ್ಬೋದು. ಅದರಲ್ಲಿ ಆ ವಿಚಾರದಲ್ಲಿ ನನಗೆ ಒಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಇವಾಗ ಕಾಮೆಂಟ್ಸ್ ಇಂದ ನಮ್ಗೆ ಏನೋ ತೊಂದರೆ ಆಗ್ತಿದೆ ಅಂದ್ರೆ ನಾವು ಅದನ್ನ ಆಫ್ ಮಾಡ್ಬಿಡ್ಬಹುದು. ಸೊ ಯಾರಿಗೆ ಆ ಒಂದು ಸ್ಟ್ರೆಂತ್ ಇದೆ, ನಾನು ಇದನ್ನ ಇತ್ತೀಚೆಗೆ ಅಷ್ಟೇ ಹೇಳ್ತಾ ಇದ್ದೀನಿ ಎಲ್ಲ ಕಡೆ, ಯಾರಿಗೆ ಆ ಒಂದು ಸ್ಟ್ರೆಂತ್ ಇದೆ, ಕೇಪಬಿಲಿಟಿ ಇದೆ, ನಿಂತು ಇದ್ರ ಬಗ್ಗೆ ನಾನು ಹೋರಾಡ್ತೀನಿ, ಇದರಿಂದ ಒಂದಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಆಗತ್ತೆ, ಅವ್ರಿಗೊಂದು ವಾಯ್ಸ್ ಆಗತ್ತೆ, ಯಾರು ವಾಯ್ಸ್ ಔಟ್ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಒಂದು ವಾಯ್ಸ್ ಆಗತ್ತೆ ಅಂದ್ರೆ ಖಂಡಿತವಾಗ್ಲೂ ನಿಂತ್ಕೊಂಡು ಅದ್ರ ಬಗ್ಗೆ ಫೈಟ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಎಲ್ರೂ ನಿಂತು ಫೈಟ್ ಮಾಡುವಂತ ಪರಿಸ್ಥಿತಿಲಿ ಅವ್ರು ಇರಲ್ಲ.
ಅವ್ರೊಂದು ವಾಯ್ಸ್ ಔಟ್ ಮಾಡ್ಬೇಕಂದ್ರೆ ಅವರು ಸುಮಾರು ವಿಷಯಗಳನ್ನ ಅವ್ರು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅವರ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಅವರು ಮಾಡ್ತಿರುವಂತ ಕೆಲಸ ಆಗಿರ್ಬೋದು, ಅವರ ಸುತ್ತಮುತ್ತ ಜನ ಆಗಿರ್ಬೋದು, ಎಲ್ಲದನ್ನು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಬಟ್ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ತುಂಬಾ ಧೈರ್ಯವಂತೆ, ನಾನು ನಿಂತ್ಕೊಳ್ತೀನಿ, ನಾನು ಇದು ಕೊನೆವರೆಗೂ ನಾನು ಇದ್ರ ಬಗ್ಗೆ ಫೈಟ್ ಮಾಡ್ತೀನಿ ಅಂತ ನನಗೊಂದು ಸ್ಟ್ರೆಂತ್ ಇತ್ತು ಅಂದ್ರೆ ನಾನು ಖಂಡಿತ ನಿಂತ್ಕೊಳ್ತೀನಿ. ಹೌದು, ನಿಮಗೆ ಧೈರ್ಯ ಇದೆ ಅಂತ ನನಗೆ ಗೊತ್ತಾಗ್ತಿದೆ. ಇಲ್ಲ, ಇತ್ತೀಚೆಗೆ ನಾನು ಅಷ್ಟಾಗಿ ಇದನ್ನೆಲ್ಲ ಇಗ್ನೋರ್ ಮಾಡ್ತೀನಿ. ಅಂದ್ರೆ ನಾನು ಯಾವ್ದು ಕಾಮೆಂಟ್ಸ್ ಓದಕ್ ಹೋಗಲ್ಲ. ಬಟ್ ಯಾರಾದ್ರೂ ಒಳ್ಳೇದ್ ಹೇಳ್ತು, ವೆಲ್ ವಿಶರ್ಸ್ ಇದ್ರು, ಅವ್ರಿಗೆ ನಾನು ವಾಪಸ್ ರೆಸ್ಪಾಂಡ್ ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಇವಾಗ ಎಲ್ಲೋ ಯಾವ್ದೋ ಮೂಲೆಯಲ್ಲಿ ಕೂತ್ಕೊಂಡು ಕಾಮೆಂಟ್ ಮಾಡ್ತಿರೋರ್ಗೆ ಅವ್ರು ಯಾರು ಅಂತಾನು ನಮ್ಗೆ ಗೊತ್ತಿರಲ್ಲ. ಅವ್ರು ಹಾಕಿರುವಂತ ಫೋಟೋ, ಅವ್ರು ಹಾಕಿರುವಂತ ಹೆಸರು ಸಹ ಅವ್ರದ್ದಾಗಿರಲ್ಲ. ಅಂತವ್ರನ್ನ ನಾವು ಹೇಗೆ ಹೋಗಿ ಕರೆಕ್ಟ್ ಮಾಡಕ್ಕಾಗತ್ತೆ? ಇಟ್ ಈಸ್ ಆಕ್ಚುಲಿ ವೇಸ್ಟ್ ಆಫ್ ಟೈಮ್ ಅಂತ ನಾನು ಇಗ್ನೋರ್ ಮಾಡ್ತಾ ಹೋಗ್ಬೇಕು. ದಟ್ ಇಸ್ ಬೆಸ್ಟ್. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ನೀವು ನೋಡ್ಬೋದು ಕನ್ನಡ ಇಂಡಸ್ಟ್ರಿ ಹೀರೋಯಿನ್ಸ್ಗಳು ಬೇರೆ ಕಡೆ ಜಾಸ್ತಿ ವಾಲ್ತಾ ಇದ್ದಾರೆ, ಬೇರೆ ಭಾಷೆಗಳಿಗೆ ವಾಲ್ತಾ ಇದ್ದಾರೆ. ಅಲ್ಲಿ ಹೋಗಿ ತುಂಬಾ ಹಿಟ್ ಆಗ್ತಿರುವಂತದ್ದು. ಅದ್ರ ಬಗ್ಗೆ ಕನ್ನಡ ಅವಕಾಶ ಸಿಗ್ತಿಲ್ವಾ? ಏನ್ ಇರ್ಬೋದು ನಿಮ್ ಪ್ರಕಾರ? ಒಂದು ಪ್ರೌಡ್ ಏನು ಅಂತ ಹೇಳಿದ್ರೆ, ಅವ್ರು ಅಲ್ಲಿ ಹೋಗಿ ಕನ್ನಡದ ಹೀರೋಯಿನ್ಗಳು ಅಂತ ಹೇಳಿಸ್ಕೊಳ್ತಿದಾರಲ್ಲ. ಅಂಡ್ ಅವ್ರು ಮಾಡ್ತಿರುವಂತ ಚಿತ್ರಗಳು ಅಷ್ಟೇ ರೀಚ್ ಆಗ್ತಿದೆ, ಅಷ್ಟೇ ನ್ಯಾಷನಲ್ ಲೆವೆಲ್ ಅಲ್ಲಿ ರೀಚ್ ಆಗ್ತಿದೆ, ಗ್ಲೋಬಲ್ ಲೆವೆಲ್ ಅಲ್ಲಿ ರೀಚ್ ಆಗ್ತಿದೆ. ಆ ಒಂದು ಪ್ರೈಡ್ ನಮಗ್ ತುಂಬಾ ಇದೆ. ಅಂದ್ರೆ ನಮ್ಮ ಹೆಣ್ಮಕ್ಳು ಅಲ್ಲಿ ಹೋಗ್ಬಿಟ್ಟು ಹೆಸರನ್ನ ಮುಂದೆ ತಗೊಂಡು ಹೋಗ್ತಿದ್ದಾರೆ ಅಂತ. ಬಟ್ ಲ್ಯಾಕ್ ಆಫ್ ಆಪರ್ಚುನಿಟೀಸ್ ಡೆಫಿನೆಟ್ಲಿ ಇದೆ ಅಂತ ನನ್ಗೆ ಅನ್ಸುತ್ತೆ. ಅದು ನಾವು ಬರೀ ಚಿತ್ರಗಳನ್ನ ಬ್ಲೇಮ್ ಮಾಡಿದ್ರೆ ಆಗಲ್ಲ. ಜನ ಚಿತ್ರಮಂದಿರಕ್ಕೆ ಬಂದ್ರೆ ಒಂದು ಸಿನಿಮಾ ಅಂತ ಆಗತ್ತೆ, ಒಂದು ಸಿನಿಮಾ ಅಂತ ಆದ್ರೆ ಆರ್ಟಿಸ್ಟ್ ಗಳಿಗೂ ಕೆಲಸ ಸಿಗತ್ತೆ. ಹಂಗಾಗಿ ನಾವು ಒಂದು ವಿಚಾರನ ನಾವು ಅಲ್ಲಿ ಬ್ಲೇಮ್ ಮಾಡ್ತಾ ಹೋಗಕ್ಕಾಗಲ್ಲ. ಬಟ್ ಆದ್ರೂ ತುಂಬಾ ಸಂತೋಷ ಇದೆ ನಮ್ಮ ಹೆಣ್ಮಕ್ಳು ಅಲ್ಲಿ ಹೋಗಿ ಕೆಲಸ ಮಾಡ್ತಿರೋದು. ಹೌದು. ನಿಮಗೇನಾದ್ರೂ ಈಗ ಬೇರೆ ಭಾಷೆಗಳಲ್ಲಿ ಅವಕಾಶ ಸಿಕ್ಕರೆ ನೀವು ಹೋಗ್ತೀರಾ? ಅಂದ್ರೆ ನಿಮಗೇನಾದ್ರೂ ಈ ಭಾಷೆಯಲ್ಲಿ ಮಾಡ್ಬೇಕು ಆ ತರ ಏನಾದ್ರು ಇಂಟ್ರೆಸ್ಟ್? ನಾನ್ ಮುಂಚೆ ತಮಿಳ್ ತೆಲುಗುಲೆಲ್ಲ ಕೆಲಸ ಮಾಡಿದೀನಿ. ಅವರು ಬರೆಯುವಂತ ಪಾತ್ರಗಳು ನನಗೆ ತುಂಬಾ ಇಷ್ಟ ಆಗತ್ತೆ. ಅಂದ್ರೆ ಒಂದು ಪಾತ್ರಕ್ಕೆ ಏನ್ ಬೇಕಾಗತ್ತೆ ಆ ಪಾತ್ರನ ನಾವು ಇಡೀ ಸಿನಿಮಾ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೊಂದು ಗೌರವ ಇರತ್ತೆ, ಅದಕ್ಕೊಂದು ಕ್ಯಾರೆಕ್ಟರ್ ಇರತ್ತೆ. ಅದನ್ನ ಹೇಗೆ ನಾವು ಜನರ ಮುಂದೆ ತರಬಹುದು ಅನ್ನೋ ವಿಚಾರಗಳನ್ನೆಲ್ಲ ಅವ್ರು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಬೇರೆ ಭಾಷೆಗಳ ಚಿತ್ರಗಳು ತುಂಬಾ ಇಷ್ಟ ಆಗತ್ತೆ. ಇತ್ತೀಚೆಗೆ ನಮ್ಮ ಕನ್ನಡದಲ್ಲೂ ನಾವೇನು ಕಮ್ಮಿ ಇಲ್ಲ. ಕಾಂತಾರ, KGF, ಈಗ ಸೂ ಫ್ರಮ್ ಸೋ ಎಲ್ಲ ಸಿನಿಮಾಗಳನ್ನ ನಾವು ನೋಡ್ತಿದ್ರೆ ಒಳ್ಳೆ ಕಾಂಟೆಂಟ್ ನಾವು ಜನರಿಗೆ ತಲುಪಿಸ್ತಾ ಇದೀವಿ. ಸೊ ಇನ್ನು ಹಾಗೆ ಹೆಚ್ಚು ಇನ್ವೆಸ್ಟರ್ಸ್, ಹೆಚ್ಚು ಪ್ರೊಡ್ಯೂಸರ್ಸ್ ಬಂದ್ರೆ ಒಳ್ಳೆ ಬರಹಗಾರರಿದ್ದಾರೆ, ಒಳ್ಳೆ ಕತೆ ಬರೆಯೋರಿದ್ದಾರೆ. ಸೊ ಅಂತವ್ರಿಗೂ ಒಂದು ಆಪರ್ಚುನಿಟಿ ಆಗತ್ತೆ ಅಂತ ನನ್ಗನ್ಸುತ್ತೆ. ಹೌದು, ನೀವು ತುಂಬಾ ನಟಿಯಾಗಿ ನಟಿಸಿರುವಂತವ್ರು. ಈ ನಟಿ ಜೀವನ, ಒಂದು ಆಕ್ಟ್ರೆಸ್ ಜೀವನ ಹೇಗಿರುತ್ತೆ? ನೀವು ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಈ ಒಂದು ಜರ್ನಿಯಲ್ಲಿ? ಎಲ್ಲರ ಜೀವನದಲ್ಲೂ ಅಷ್ಟೇ. ಇವಾಗ ನಾನು ನಟಿ ಅನ್ನೋದಕ್ಕಿಂತ ಒಂದು ಹೆಣ್ಣಾಗಿರ್ಬೋದು, ಅಥವಾ ನಾನೊಂದು ವೈಫ್ ಆಗಿರ್ಬೋದು, ಒಂದು ಮಗಳಾಗಿರ್ಬೋದು, ಸೊಸೆ ಆಗಿರ್ಬೋದು. ಸೊ ಎಲ್ಲರ ಜೀವನದಲ್ಲೂ ಆಗುವಂತ ಗ್ರಾಫ್ ಸೇಮ್ ನನ್ನ ಜೀವನದಲ್ಲೂ ಆಗುತ್ತೆ. ನಮ್ದು ಆ ಒಂದು ಹೆಂಗ್ ಹೇಳ್ತಾರೆ, ಹಿಂಗೇ ಹೋಗ್ತೇವೆ, ಒಂದು ಸಮವಾಗಿ ಹೋಗ್ತಿರಲ್ಲ ಜೀವನ. ಯಾವಾಗ್ಲೂ ಒಂದು ಏರುಪೇರು ಇದ್ದೇ ಇರುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲೂ ಹಂಗೇನೆ. ಆಪರ್ಚುನಿಟಿ ಇರೋವಾಗ ನಾನು ನೀವು ಹೀಗೆ ಕುತ್ಕೊಂಡು ಮಾತಾಡ್ತೀವಿ ಚಿತ್ರಗಳ ಬಗ್ಗೆ. ಆಪರ್ಚುನಿಟೀಸ್ ಇಲ್ದೇ ಇರೋವಾಗ ನಾನು ಕೆಲವೊಂದ್ಸಲ 2-3 ವರ್ಷ ಮನೇಲಿ ಕೂತಿದ್ದೆಲ್ಲ ವಿಚಾರಗಳಿದೆ. ಆ ರೀತಿ ಆಗತ್ತೆ. ಬಟ್ ಹಂಗೆ ಅಂತ ನಾನು ಸುಮ್ಮನೆ ಕೂತಿದ್ದು ಇಲ್ಲ. ನಾನು ಫಿಟ್ನೆಸ್ ಮತ್ತೆ ವೆಲ್ನೆಸ್ನು ಟ್ರೈನ್ ಮಾಡ್ತೀನಿ. ಹಾಗಾಗಿ ನಾನು ನನ್ನ ಟೀಚರ್ಶಿಪ್ ಅಲ್ಲೂ ಇದ್ದೀನಿ. ಐ ಟೀಚ್ ಫಿಟ್ನೆಸ್ ಆ್ಯಂಡ್ ವೆಲ್ನೆಸ್. ಅದರಲ್ಲಿ ನನ್ನ ಸಮಯ ಕಳೆದೋಗುತ್ತೆ. ಇಲ್ಲ ಬೇರೆ ಏನಾದರೂ ಸ್ಕಿಲ್ಸ್ ಕಲಿಬೋದು, ಆ ರೀತಿ ನನ್ನ ಸಮಯ ಕಳೆಯುತ್ತೆ. ಇಲ್ಲ ನನಗೆ ಮನೆ ಅಂದರೆ ನನ್ನ ಪ್ರಾಣ. ಅದು ನನಗೆ ಮನೆ, ಅಡುಗೆ ಮಾಡೋದು ಇದೆಲ್ಲ ನನಗೆ ಸಖತ್ ಇಷ್ಟ. ಸೊ ಹೆಂಗೋ ಒಂದು ಕಳೀತಾ ಇರತ್ತೆ ಕಾಲ. ಓಕೆ, ಈಗ ಒಂದು ಸೀರಿಯಲ್ಗೂ ಸಿನಿಮಾಗೂ ತುಂಬ ವ್ಯತ್ಯಾಸ ಇದೆ. ಹೌದು. ನಿಮಗೆ ನಿಮ್ಮ ಪ್ರಕಾರ ಏನು ವ್ಯತ್ಯಾಸ ಕಂಡು ಬರುತ್ತೆ ನಿಮಗೆ? ಅಂದರೆ ನಾವು ನೋಡೋರಿಗೂ ಒಂದು ವ್ಯತ್ಯಾಸ ಬೇರೆ ರೀತಿ ಇರುತ್ತೆ, ನೀವು ಅದನ್ನು ಅನುಭವಿಸೋರಿಗೆ ಇನ್ನೊಂಥರ ವ್ಯತ್ಯಾಸ ಇರುತ್ತೆ ಸಿರಿಯಲ್ಗೂ ಸಿನಿಮಾಗೂ. ನಟನೆಯಲ್ಲಿ ನೀವು ಕೇಳ್ತಾ ಇದ್ರೆ ಡೆಫಿನೆಟ್ಲಿ. ಯಾಕಂದ್ರೆ ನಾನೊಂದು 4-5 ಸೀರಿಯಲ್ ಮಾಡಿದ್ದೀನಿ ಬೇರೆ ಬೇರೆ ಚಾನೆಲ್ಗಳಿಗೆ. ಬೇರೆ ಬೇರೆ ಪಾತ್ರಗಳನ್ನ ನಾನು ನಿರ್ವಹಿಸಿದ್ದೀನಿ ಅಲ್ಲಿ. ಡೆಫಿನೆಟ್ಲಿ ಆಕ್ಟಿಂಗ್ ವೈಸ್ ನೋಡಕ್ ಹೋದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ನಾವು ಥಿಯೇಟರ್ ಮಾಡ್ತಾರೆ, ಡ್ರಾಮಾ ಎಲ್ಲ, ನಾಟಕ ಎಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಕ್ಟಿಂಗ್. ಅದು ಸೀರಿಯಲ್ ಮಾಡುವಾಗ ಅದೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಕ್ಟಿಂಗ್. ಸಿನಿಮಾಗೆ ಬಂದಾಗ ಆದಷ್ಟು ನಾವು ಏನ್ ಹೇಳ್ತಾರೆ, ಸಟಲ್ ಆಗಿರೋದು, ಆ ಪಾತ್ರಕ್ಕೆ ಹೇಗ್ ಬೇಕೋ ಹಾಗೆ ನಾವು ಅದನ್ನ ಕಂಡೀಷನ್ ಮಾಡ್ತಾ ಹೋಗೋದು, ಅದು ಉತ್ತಮ. ಈಗ ವಾಯ್ಸ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಮ ಎಕ್ಸ್ಪ್ರೆಷನ್ಸ್ ಅಲ್ಲಿ ಆಗಿರ್ಬೋದು, ಕೆಲವೊಂದ್ಸಲ ನಾವು ಮಾಡುವಂತ ಪಾತ್ರ, ಇವಾಗ ಶ್ರೀದೇವಿಗೆ ಆಕ್ಚುಲಿ ಅಷ್ಟಾಗಿ ಹೆಚ್ಚು ಮೇಕಪ್ ಇರಲಿಲ್ಲ, ಹೆಚ್ಚು ಏನು ಆಡಂಬರ ಇರಲಿಲ್ಲ. ಅವಳು ಹೇಗಿದ್ದಾಳೋ ಹಾಗೆ ಜನರ ಮುಂದೆ ತರಬೇಕು ಅಂತ ಅವರ ಒಂದು ಉದ್ದೇಶ ಇದ್ದಿದ್ದು. ಸೊ ಹಾಗಾಗಿ ತುಂಬಾ ಸಟಲ್ ಆಗಿ ನ್ಯಾಚುರಲ್ ಆಗಿರೋದು ತುಂಬಾ ಕಾಂಪ್ಲಿಕೇಟೆಡ್ ಆಕ್ಚುಲಿ. ಅದು ತುಂಬಾ ಒಂಥರ
ಅದಕ್ಕೆ ಏನು ಮಾಡದೇ ಇರೋದು ಎಷ್ಟು ಕಷ್ಟ ಆಗುತ್ತಲ್ಲ. ಅಂದ್ರೆ ಡೂಯಿಂಗ್ ನಥಿಂಗ್ ಇಸ್ ಅನ್ ಆರ್ಟ್ ಆಕ್ಚುಲಿ. ಹೌದು, ಸೊ ಅದು ನಮ್ಗೆ ಚಿತ್ರರಂಗದಲ್ಲಿ ಇತ್ತೀಚೆಗೆ ಕಾಣಕ್ ಸಿಗತ್ತೆ ನಿಮ್ಗೆ. ಸಟಲ್ ಆಕ್ಟಿಂಗ್ ಅನ್ನೋದು ಇಟ್ಸ್ ಆಕ್ಚುಲಿ ಬಿಕಮ್ ಆ ಪಾತ್ರಕ್ಕೆ ಸೆಟ್ಲ್ ಆಗಿ. ಹೌದು, ಅಂದ್ರೆ ನೋಡುಗರಿಗೂ ಇವಳು ನನ್ ತರ ಅಲ್ವಾ, ನಾನು ಇವಳಿಗೆ ಕನೆಕ್ಟ್ ಆಗ್ಬೋದು, ಅಥವಾ ನನಗೆ ಗೊತ್ತಿರೋರು ಯಾರ ತರಾನೋ ಅಲ್ವಾ ಅನ್ನೋ ರೀತಿಯಲ್ಲಿ. ಸೊ ಹಂಗಾಗಿ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅನ್ಸುತ್ತೆ. ಈಗ ನಿಮ್ಮ ಈ ನಟನೆ ಜೀವನಕ್ಕೆ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಪತಿ ಸುದರ್ಶನ್ ತಾಂಡವ್ ಅಂತಾನೆ ಬರುತ್ತದೆ, ತೊಂದ್ರೆ ಇಲ್ಲ. ನೋಡಿ ಅವ್ರು ಹಂಗೆ ಫೇಮಸ್ ಆಗ್ಬಿಟ್ಟಿದ್ದಾರೆ. ಹೌದು ಹೌದು. ಸೊ ಅವರ ಸಪೋರ್ಟ್ ನಿಮಗೆ ಎಷ್ಟಿದೆ? ಖಂಡಿತವಾಗ್ಲೂ ಫ್ಯಾಮಿಲಿ, ಈಗ ನನ್ನ ತಂದೆ ಇದ್ದಿದ್ರೆ ಖಂಡಿತವಾಗ್ಲೂ ಅವ್ರನ್ನ ನನ್ನ ಚಿತ್ರರಂಗಕ್ಕೆ ಬಿಡ್ತಾ ಇರ್ಲಿಲ್ಲ. ಬಿಕಾಸ್ ಅವ್ರ ಇದ್ದಂತ ಬಿಲೀಫ್ಸ್ ಬೇರೆ, ಅವ್ರು ಬಂದಂತ ಜನರೇಷನ್ ಬೇರೆ. ಸೊ ಹಾಗಾಗಿ ಫ್ಯಾಮಿಲೀಸ್ಗೆ ಒಂದು ಭಯ ಆಗ್ತಿರುವಂತ ಸಿಚುವೇಶನ್ಸ್ ನೋಡಿದ್ರೆ ಅಥವಾ ನಾವಿರುವಂತ ಕಂಡೀಷನ್ಸ್ ನೋಡಿದ್ರೆ ಅವ್ರಿಗೂ ಭಯ ಆಗತ್ತೆ. ಈ ರೀತಿ ಒಂದು ಜಾಗದಲ್ಲಿ ಒಂದು ಹೆಣ್ಣು ಇಷ್ಟು ಜನರ ಮಧ್ಯದಲ್ಲಿ ಇರ್ಬೇಕಾಗತ್ತಲ್ಲ ಅಂತ. ಬಟ್ ನನಗೆ ನನ್ನ ಹಸ್ಬೆಂಡ್ ಸುದರ್ಶನ್ ಕಡೆಯಿಂದ ಇಟ್ಸ್ ಆಲ್ವೇಸ್ ಬಿನ್ ಅ ಸಪೋರ್ಟ್. ನೀವು ನೋಡ್ತೀರಾ, ನಾನು ಎಲ್ಲಿ ಯಾವ ನನ್ನ ಚಿತ್ರ ಮಾಡಿದ್ರು ಅಥವಾ ನಾನು ಎಲ್ಲಿ ಹೋದ್ರು ಅವರದೊಂದು ಪಿಲ್ಲರ್ ತರ, ಸ್ಟ್ರೆಂತ್ ತರ ಅವ್ರು ನನ್ನ ಜೊತೆ ಇರ್ತಾರೆ ಯಾವಾಗ್ಲೂ. ಅಂಡ್ ಅವರು ನಾನು ಇದೇ ತರ ಕೆಲಸ ಮಾಡಬೇಕು ಅಥವಾ ಇದೇ ತರ ಒಂದು ಪಾತ್ರಗಳನ್ನ ಒಪ್ಕೊಳ್ಬೇಕು, ಆ ರೆಸ್ಟ್ರಿಕ್ಷನ್ಸ್ ನನ್ಗೆ ಯಾವತ್ತೂ ಇರ್ಲಿಲ್ಲ. ಸೊ ಆ ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು. ನನಗೆ ಐ ಹ್ಯಾವ್ ಟೇಕನ್ ದಟ್ ಕಂಪ್ಲೀಟ್ ಫ್ರೀಡಮ್. ಬಿಕಾಸ್ ರಿಲೇಶನ್ಶಿಪ್ ಅಲ್ಲಿ ಒಂದು ಟ್ರಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ನಮ್ಮ ಮಧ್ಯೆ ನಾವು ಮೋರ್ ದೆನ್ ಹಸ್ಬೆಂಡ್ ವೈಫ್, ನಾವು ವಿ ಆರ್ ಫ್ರೆಂಡ್ಸ್. ಸೊ ಹಂಗಾಗಿ ನಾವು ಯಾವ ವಿಷಯಗಳನ್ನು ನಾವು ಒಂದು ಫಿಲ್ಟರ್ ಹಾಕಿ ಮಾತಾಡ್ಬೇಕು. ಬಿಕಾಸ್ ಹಸ್ಬೆಂಡ್ ವೈಫ್ ಆತರ ನಮ್ಗೇನ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅದೇ ನಾವೆಲ್ಲ ಈಗ ಮಾಮೂಲಿ ನೋಡುವಾಗ ನೀವು ವೈಫ್ ಅಂಡ್ ಹಸ್ಬೆಂಡ್ ತುಂಬಾ ಚಿಲ್ಲಾಗಿರ್ತೀರಾ. ಆದ್ರೆ ಸೀರಿಯಲ್ ಅಲ್ಲಿ ನೋಡ್ರೆ ತಾಂಡವರಿಗೆ 2 ಮಕ್ಳಿದೆ. ಹೌದು, ಏನ್ ಕತೆ ಅಂತ. ಅಟ್ಲೀಸ್ಟ್ ಸೀರಿಯಲ್ ಅಲ್ಲಿ ಇದೆ ಮಕ್ಳು ಒಳ್ಳೇದಾಗ್ಲಿ. ಬಿಕಾಸ್ ನಮ್ಗೆ ಬೈ ಚಾಯ್ಸ್ ವಿ ನೆವರ್ ವಾಂಟೆಡ್ ಕಿಡ್ಸ್. ನಾವು ಒಟ್ಟಿಗೆ ಬಂದಿದ್ದೇನೆ ಆಸ್ ಕಂಪ್ಯಾನಿಯನ್ಸ್ ಸಿನಿಮಾಸ್ ಮಾಡಕ್ಕೆ ಅಂಡ್ ಹೆಚ್ಚು ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳಕ್ಕೆ. ಇಬ್ಬರಿಗೂ ನಟನೆ ಅಂದ್ರೆ ಹುಚ್ಚು. ಸೊ ಹಂಗಾಗಿ ನಾವ್ ಏನ್ ಇಲ್ಲಿ ಸಿನಿಮಾಗಳು ಮಾಡ್ತೀವಿ, ಏನು ಜನರ ಮುಂದೆ ಚಿತ್ರಗಳಾಗಿ ಕೊಡುಗೆ ಕೊಡ್ತೀವಲ್ಲ, ಅದೇ ನಮ್ಮ ಮಕ್ಕಳು. ಹೌದಾ, ಮನೆ ಕಡೆಯಿಂದನೂ ನಿಮಗೆ ಏನೂ ಇಲ್ಲ, ಯಾವ ಪ್ರೆಷರ್ ಇಲ್ಲ, ಸಿನಿಮಾ ಮಾಡ್ಕೊಂಡಿರಿ. ನಾವು ಒಂಥರ ಔಟ್ಕಾಸ್ಟ್ ತರ. ಓಕೆ. ಅದೇ ಇತ್ತೀಚೆಗೆ ಕಮಲ್ ಶ್ರೀದೇವಿದು ನೀವು ಫೋಟೋಶೂಟ್ ಮಾಡಿಸಿದ್ರಿ. ಫುಲ್ಲು ತುಂಬಾ ಚೆನ್ನಾಗಿತ್ತು, ಮಾರ್ಕೆಟಲ್ಲಿ ಮಾಡಿಸಿರುವಂಥದ್ದು. ಏನು ಕಾನ್ಸೆಪ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಅದ್ರ ಬಗ್ಗೆ ಹೇಳಿ. ಆಕ್ಚುಲಿ ನಮ್ಮ ಚಿತ್ರ ಕಮಲ್ ಶ್ರೀದೇವಿ ನಿಮ್ಗೆ ನಾನು ಫಸ್ಟೇ ಹೇಳ್ದಂಗೆ ತುಂಬಾ ಮಾರ್ಕೆಟ್ ಏರಿಯಾಸ್ ಅಥವಾ ಈ ಮೊದಲನೇ ಬ್ಯಾಂಗ್ಳೂರ್ ಶುರುವಾದಂಥ ಬ್ಯಾಂಗ್ಳೂರ್ ಏರಿಯಾಸ್, ಕೆಂಗೇರಿ ಅಥವಾ ಈ ರೀತಿ ಏರಿಯಾಸ್ ಅಲ್ಲಿ ಶೂಟ್ ಮಾಡಿದ್ದು. ಆ ಒಂದು ಮಾರ್ಕೆಟ್ ಏನಿದೆ ನಮ್ಮ ಚಿತ್ರದಲ್ಲಿ ಒಂದು ಮಹತ್ವಪೂರ್ಣವಾದಂಥ ಒಂದು ರೋಲ್ ಅನ್ನ ಪ್ಲೇ ಮಾಡುತ್ತೆ. ಅದಾಗಿ ಆಸ್ ಎ ಮಾರ್ಕೆಟ್ ಇಟ್ ಪ್ಲೇಸ್ ಅ ರೋಲ್ ಇನ್ ಆರ್ ಫಿಲ್ಮ್. ಸೊ ಹಂಗಾಗಿ ನಾವು ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದು. ಈಗ ನೀವು ತುಂಬಾ ನೋಡ್ತೀರಾ ದೇವಸ್ಥಾನಗಳಲ್ಲಿ ಮಾರ್ಕೆಟ್ ಅಲ್ಲಿ ಅಂತ ಫೋಟೋ ಶೂಟ್ ಮಾಡಿಸುವಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೂ ಅಂದ್ರೆ ಸಿನಿಮಾಗೂ ಫೋಟೋ ಶೂಟ್ಗೂ ಸಂಬಂಧ ಇದೆ ಅಂತ ಅಲ್ಲ? ಖಂಡಿತವಾಗ್ಲು ಮಾರ್ಕೆಟ್ ಏರಿಯಾಸ್ ಅಲ್ಲಿ ನಾವು ಶೂಟ್ ಮಾಡಿರೋದ್ರಿಂದ ನಾನು ಹೇಳ್ದಂಗೆ ಅದರದೇ ಆದಂತ ಒಂದು ರೋಲ್ ಇದೆ ಮಾರ್ಕೆಟ್ ಏರಿಯಾಸ್ ಅಲ್ಲೇನೆ. ಈ ಪಾತ್ರಧಾರಿಗಳು ಓಡಾಡುವಂಥದ್ದು, ಅವರ ಒಂದು ಸ್ಟೋರೀಸ್ ಅಲ್ಲಿ ಆಗುವಂಥದ್ದು. ಸೊ ಹಾಗಾಗಿ ಮಾರ್ಕೆಟ್ ಏರಿಯಾ ತುಂಬಾ ಇಂಪಾರ್ಟೆಂಟ್ ನಮ್ಮ ಚಿತ್ರಕ್ಕೆ. ನೀವು ಮೊದಲಿಂದಲೂ ಸೀರಿಯಲ್ ಕೂಡ ಮಾಡ್ಕೊಂಡು ಬಂದಿದ್ದೀರಾ, ಸಿನಿಮಾ ಕೂಡ ಮಾಡ್ತಾ ಇದ್ದೀರಾ. ನಿಮಗೆ ಸೀರಿಯಲಲ್ಲಿ ಅವಕಾಶ ಸಿಕ್ಕರೂ ನೀವು ಹೋಗೋಕೆ ರೆಡಿ ಇದ್ದೀರಾ? ಸೀರಿಯಲ್ ಸದ್ಯಕ್ಕೆ ಯಾಕೆ ಕಾಂಪ್ಲಿಕೇಟ್ ಆಗುತ್ತೆ ಅಂದ್ರೆ ಅಲ್ಲಿ ಇರುವಂತ ಸಮಯ, ನನಗೆ ಟೈಮಿಂಗ್ಸ್ ತುಂಬಾ ಕನ್ಸ್ಯೂಮ್ ಆಗುತ್ತೆ. ಅಂಡ್ ಒಂದೇ ಪಾತ್ರನ ನಾನು ತುಂಬಾ ವರ್ಷ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದು ನಟಿಯಾಗಿ ಆಕ್ಚುಲಿ ನಮ್ಮ ಒಂದು ಟೈಮ್ ಫ್ರೇಮ್ ಏನಿದೆ ಸಿನಿಮಾ ಇಂಡಸ್ಟ್ರಿ, ಅದು ಆಲ್ರೆಡಿ ತುಂಬಾ ಕಮ್ಮಿ ನಾವು ನೋಡೋ ಹಾಗೆ. ಸೊ ನಾನು ಒಂದೇ ಸೀರಿಯಲ್ನ 3 ವರ್ಷ 4 ವರ್ಷ ಮಾಡ್ತಾ ಹೋದಾಗ ನಾನು ಇಲ್ಲಿ ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ನಾನು ಮಾಡೋಕ್ಕಾಗಲ್ಲ. ಅಂಡ್ ಏನಾಗ್ಬಿಡುತ್ತೆ, ನಾನು ಹೇಳ್ದಂಗೆ 2 ನಟನೆ ಬೇರೆ. ಹೌದು, ಇಲ್ಲಿ ನಾವು ಆ ಪಾತ್ರನೇ ಆಗ್ಬಿಡ್ತೀವಿ, ಇಲ್ಲಿ ನಾವು ಆ ಪಾತ್ರಕ್ಕೆ ಮುಳುಗು ಹೋಗ್ತೀವಿ ಒಂದಷ್ಟು ವರ್ಷ. ಸೊ ಹಾಗಾಗಿ ನನಗೆ ಅದೊಂದು ಸ್ವಲ್ಪ ಕಾಂಪ್ಲಿಕೇಟ್ ಅಂತ ಅನ್ನಿಸ್ತು. ಬಟ್ ವೆಬ್ ಸೀರೀಸು ಮತ್ತೆ ಸೀರೀಸ್ ಎಲ್ಲ ಈಗಿನ ಕಾಲದಲ್ಲ ಆಗ್ತಾ ಇದೆ, ಅದೊಂದು ಟ್ರೆಂಡ್ ಶುರುವಾಗಿದೆ ಇವಾಗ. ಆ ರೀತಿ ಯಾವ್ದಾದ್ರು ವೆಬ್ ಸೀರೀಸ್ ಏನಾದ್ರು ಬಂತಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಓಕೆ, ಅದೇ ನೀವು ಇಷ್ಟು ಅಂದ್ರೆ ನಿಮ್ಮ ಪಾತ್ರಗಳಲ್ಲಿ ಇದುವರೆಗೂ ಮಾಡಿದ ಪಾತ್ರದಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು? ನಾನು ಆಕ್ಚುಲಿ ನನ್ನ ಸಿನಿಮಾ ನಾನು ನೋಡಲ್ಲ, ನಾನು ಸ್ವಲ್ಪ ಆ ವಿಷಯದಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸ್ಬೋದು. ಯಾಕೆಂದ್ರೆ ನಾನು ನೋಡಿದಾಗ ನನಗೆ ಕಾಣುವಂತ ಫ್ಲಾಸ್ ಮೇ ಬಿ ಆಡಿಯನ್ಸ್ಗೆ ಇಷ್ಟ ಆಗಿರತ್ತೆ, ಬಟ್ ನನಗೆ
ಅದು ಇನ್ನೂ ಬೆಟರ್ ಆಗಿ ಮಾಡ್ಬೋದಿತ್ತು, ಮಾಡ್ಬೋದಿತ್ತು. ಅಥವಾ ಯಾವಾಗ ಒಬ್ಬ ನಟನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುತ್ತಲ್ಲ, ಓಕೆ ನಾನು ಈ ರೋಲ್ ನಾನು ತುಂಬಾ ಇಷ್ಟಪಟ್ಟು ಮಾಡಿದ್ದೆ, ಅದು ನನಗೆ ಸ್ಯಾಟಿಸ್ಫೈ ಆಗ್ಬಿಟ್ಟಿದೆ ಅಂತ, ದಟ್ ಮೀನ್ಸ್ ಇಟ್ಸ್ ದ ಎಂಡ್ ಆಫ್ ಆಕ್ಟಿಂಗ್ ಕರಿಯರ್. ಯಾವಾಗ್ಲೂ ನಮ್ಗೆ ಅದು ಏನಾದ್ರೂ ಒಂದು ಕಲಿತಾ ಹೋಗ್ಬೇಕು, ನಾವು ಮಾಡಿರೋ ತಪ್ಪಲ್ಲೇನೆ ಏನಾದ್ರೂ ಒಂದು ಕಲಿತಾ ಹೋಗ್ಬೇಕು. ಹಾಗಾಗಿ ನನಗೆ ಪ್ರತಿ ಚಿತ್ರನೂ ಇಟ್ ಇಸ್ ಡಿಫ್ರೆಂಟ್, ಪ್ರತಿ ಪಾತ್ರನೂ ಇಟ್ಸ್ ಡಿಫ್ರೆಂಟ್. ಹೌದು, ನಿಮಗೆ ಇನ್ನೂ ಸ್ಯಾಟಿಸ್ಫೈ ಸಿಕ್ಕಿಲ್ಲ ಅಂದ್ರೆ ಇಲ್ಲ, ಇನ್ನೂ ಇನ್ನೂ ಮಾಡ್ತೀರಾ? ಇನ್ನೂ ಹೆಚ್ಚು ಮಾಡಬೇಕು ಅಂತ. ಓಕೆ, ನಿಮಗೆ ಹಳ್ಳಿ ರೀತಿಯ ಪಾತ್ರಗಳು ಇಷ್ಟ ಆಗತ್ತಾ? ಅಂದ್ರೆ ಹಳ್ಳಿ ಈಗ ನೀವು ನೋಡಿ ಅವಾಗ ಇದರಲ್ಲಿ ಒಂದು ಕಮಲಿ, ಈಗ ಮತ್ತೆ ಒಂದು ತುಂಬಾ ತರದ ಸೀರಿಯಲ್ಸ್ ಎಲ್ಲ ಹೌದು ಹೌದು ಹೌದು. ಆ ತರದ ಪಾತ್ರಗಳು. ನಾನು ಮುಂಚೆ ಪಂಜರದ ಗಿಳಿ ಅಂತೆಲ್ಲ ಆ ಸೀರಿಯಲ್ ರೀತಿ ಮಾಡ್ತಾ ಇದ್ದೀರಾ? ಚಂದ್ರ ಚಕೋರಿ ಅಂತೆಲ್ಲ ಮಾಡುವಾಗ ಅದು ಸ್ವಲ್ಪ ಹಳ್ಳಿ ಜೀವನದ ಪಾತ್ರವಾಗಿತ್ತು. ಅದು ಅದಕ್ಕೆ ಆದಂತ ಒಂದು ಚಾರ್ಮ್ ಇದೆ. ಯಾಕಂದ್ರೆ ನಾವು ಒಂದ್ ಜಾಗಕ್ಕೆ ಅಂತ ಹೋದಾಗ ನಾವು ಅಲ್ಲಿನ ಜನರ ಜೊತೆ ಬೆರಿತೀವಿ. ಅಲ್ಲಿನ ಭಾಷೆ, ಅವರು ಮಾತಾಡುವಂತ ರೀತಿ, ಅವರು ಇರುವಂತ ರೀತಿ ಎಲ್ಲ ಸೇರಿ ನಮ್ಗೆ ಅದು ಒಂಥರ ಡಿಫ್ರೆಂಟ್ ಪಾತ್ರನೇ ಆಗ್ಬಿಡತ್ತೆ. ಹಾಗಾಗಿ ಖಂಡಿತವಾಗ್ಲೂ ಐ ವುಡ್ ಲವ್ ಟು ಎಕ್ಸ್ಪೀರಿಯನ್ಸ್ ದಟ್. ಓಕೆ, ದೆನ್ ಈಗ ಒಂದು ಫಿಲ್ಮ್ ಇಂಡಸ್ಟ್ರಿ ಬಂದ್ಮೇಲೆ ಏರುಪೇರು ಇದ್ದಂಗೆ ನೀವು ಹೇಳ್ದಂಗೆ ಇದ್ದೇ ಇರತ್ತೆ. ಹೌದು. ನೀವೊಂದು ಅದೊಂದು ಎಕ್ಸ್ಪೀರಿಯನ್ಸ್, ಯಾವ್ದಾದ್ರು ಒಂದು ಘಟನೆ ನೆನಪು ಮಾಡ್ಕೊಳ್ಳೋದಾದ್ರೆ ಅಯ್ಯೋ ಹೀಗಾಗಬಾರ್ದಿತ್ತು ಅಂತ. ಕಹಿ ಘಟನೆ ಆಕ್ಚುಲಿ ನಾನು ನನ್ನ ಪಾಸ್ಟಲ್ಲಿ ಬಿಟ್ಬಿಟ್ಟಿದ್ದೀನಿ. ನಾನು ಹೇಳ್ತಾರಲ್ಲ ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅಂತ. ನಾನು ಆಕ್ಚುಲಿ ರಾಜ್ಕುಮಾರ್ ಅವರ ದೊಡ್ಡ ಫ್ಯಾನ್, ಅಂಡ್ ಅವರ ಕೋಟ್ಸ್ ಅಥವಾ ಅವ್ರು ಹೇಳುವಂಥ ವರ್ಡ್ಸ್ ಏನಿದೆ ಅದೆಲ್ಲ ನನಗೆ ತುಂಬ ಇನ್ಸ್ಪಿರೇಷನಲ್ ಅದು. ಸೊ ಹಾಗಾಗಿ ನಾನು ತುಂಬ ಬಿಲೀವ್ ಮಾಡ್ತೀನಿ, ನಾವು ಯಾವಾಗ ಹಿಂದೆ ಬ್ಯಾಗೇಜ್ ಹೊತ್ಕೊಂಡು ಅಲ್ಲಿ ನಾವು ಸ್ಟಕ್ ಆಗ್ತೀವಲ್ವ, ಮುಂದಕ್ಕೆ ಹೋಗೋಕ್ಕೆ ನಮಗೆ ಆ ಭಾರ ತುಂಬ ಹೊರ್ತಾ ಹೋಗ್ತೀವಿ. ಸೊ ಅದ್ರ ಬದಲಿಗೆ ನಾವು ಮುಂದೆ ಖುಷಿ ಖುಷಿಯಾಗಿ ಇರುವಷ್ಟು, ಇವಾಗ ನಮಗೆ ಗೊತ್ತಿಲ್ಲ ಯಾವ ಏಜು, ಏನು ಎತ್ತ, ಎಲ್ಲಿ ಎಷ್ಟು ತನಕ ಇರ್ತೀವಿ ಅಂತ. ಸೊ ಇರೋವರೆಗೂ ಖುಷಿ ಖುಷಿಯಾಗಿ ಏನು ನಮ್ಗೆ ಮಾಡಬೇಕು ಅಂತ ಅನ್ಸುತ್ತೋ ಅದು ಮಾಡ್ಕೊಳ್ತಾ ಹೋದರೆ ಅಷ್ಟೇ ಸಾಕು ಅಂತ ನಂಗೆ ಅನ್ಸುತ್ತೆ. ಸಿಹಿ ನೆನಪು ನೀವು ನೆನಪು ಮಾಡ್ಕೊಳ್ಳೋದಾದ್ರೆ? ಸಿಹಿ ನೆನಪು ಅಂದರೆ ನನಗೆ ಆ್ಯಕ್ಚುಲಿ ಸುದರ್ಶನ್ನ ಮೀಟ್ ಮಾಡಿದ್ದೆ ಡೆಫಿನೆಟ್ಲಿ. ಯಾಕೆಂದರೆ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಮೇಲ್ ಫಿಗರ್ ಅಂದರೆ ನಮಗೆ ಇದ್ದಂಥ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಇಟ್ ವಾಸ್ ನಾಟ್ ವೆರಿ ನೈಸ್. ಸೊ ಈ ರೀತಿನೂ ಒಬ್ಬ ಸ್ವೀಟ್ ಪರ್ಸನ್, ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್, ಕೇರಿಂಗ್ ಪರ್ಸನ್ ಇರ್ತಾರ ಅನ್ನೋದು ನನಗೆ ನಂಬಿಕೆ ಇರಲಿಲ್ಲ. ಬಟ್ ಆಫ್ಟರ್ ಮೀಟಿಂಗ್ ಹಿಮ್ ಇಟ್ ಆಕ್ಚುಲಿ ಚೇಂಜ್. ನನ್ನ ಹೋಲ್ ಪರ್ಸೆಪ್ಷನ್ ಅಬೌಟ್ ಅ ಮ್ಯಾನ್ ಚೇಂಜ್ಡ್. ನೀವು ಹೇಗ್ ಮೀಟ್ ಆಗಿದ್ದು ನೀವೀಗ ಹೇಳಿದಿರಂದ್ರೆ ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬಹುದಾ? ಎಸ್ ಡೆಫಿನೆಟ್ಲಿ. ನಾವು ಪ್ರೀತಿ ಗೀತಿ ಇತ್ಯಾದಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಯೋಗರಾಜ್ ಭಟ್ ಅವರ ಪ್ರೊಡಕ್ಷನ್ ಅಲ್ಲಿ. ಅಲ್ಲಿ ಇವರು ಇತ್ಯಾದಿ ಆಕ್ಚುಲಿ ಸೆಕೆಂಡ್ ಅಂದ್ರೆ ಪಾಸ್ಟ್ ಬಾಯ್ ಫ್ರೆಂಡ್ ಆಗಿ ಬಂದಿದ್ರು ಪಾತ್ರ ಮಾಡಕ್ಕೆ. ಪಾತ್ರದಲ್ಲಿ ಅಲ್ಲಿ ಅವ್ರಿಗೆ ಹುಡುಗಿ ಸಿಕ್ಕಿರ್ಲಿಲ್ಲ, ಬಟ್ ನಿಜ ಜೀವನದಲ್ಲಿ ಹೀರೋಯಿನ್ ಸಿಕ್ಕಿದ್ಲು ಅಂತ ಇವಾಗ್ಲೂ ಟೀಸ್ ಹಿಮ್. ಸೊ ಹಂಗೆ ನಾವು ಭೇಟಿಯಾಗಿದ್ದು ಸಿನಿಮಾದಲ್ಲಿ. ಮೊದಲು ಭೇಟಿಯಾಗಿ ಮತ್ತೆ ಮನೆ ಕಡೆಯಿಂದೆಲ್ಲ ಒಂದು 3-3.5 ವರ್ಷ ಡೇಟ್ ಮಾಡಿದ್ವಿ. ಅದಾದ ನಂತರ ಮದ್ವೆ ಆಗಿದ್ದು. ಸೊ ಮನೆ ಕಡೆ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ನಾ ಹೇಳ್ದಂಗೆ ನಾವಿಬ್ರು ಆಕ್ಟಿಂಗ್ ಹುಚ್ಚು. ಸೊ ಅವ್ರಿಗೆ ಗೊತ್ತಾಯ್ತು ಇದಕ್ಕಿಂತ ಇದು ಬೇರೆ ಯಾರು ಸಿಗಕ್ ಸಾಧ್ಯನೇ ಇಲ್ಲ ಇವರಿಬ್ಬರಿಗೂ. ಇಟ್ಸ್ ಬೆಟರ್ ಅವರಿಬ್ಬರನ್ನು ಮದುವೆ ಮಾಡ್ಬಿಡೋದು ಅಂತ. ಮತ್ತೆ ಈಗ ನಿಮಗೆ ಜಾಲಿ ಟ್ರಿಪ್ ಹೋಗೋದು ಆ ಥರದ್ದೆಲ್ಲ ಇಂಟ್ರೆಸ್ಟ್ ಇದೆಯಾ? ನಾವು ತುಂಬಾ ಟ್ರಾವೆಲ್ ಮಾಡ್ತೀವಿ. ನಾನು ಹೇಳ್ದಂಗೆ ನಾವು ಒಟ್ಟಿಗೆ ಅಂತ ಬಂದಿದ್ದೇನೆ, ಒಂದು ಸಿನಿಮಾ ಮಾಡಕ್ಕೆ, ಒಂದು ಒಳ್ಳೆ ಒಳ್ಳೆ ಪಾತ್ರಗಳನ್ನ ನಾವು ಆಸ್ ಆಕ್ಟರ್ಸ್ ಮಾಡಕ್ಕೆ, ಇನ್ನೊಂದು ಟ್ರಾವೆಲ್ ಮಾಡಕ್ಕೆ, ಜಗತ್ತು ನೋಡಕ್ಕೆ. ನಾವು ಜರ್ಮನಿಲಿ ಒಂದು 2.5 ವರ್ಷ ಇದ್ವಿ. ಸೊ ಹಾಗಾಗಿ ನಮಗೆ ಲೋಕಲೈಟ್ಸ್ ತರ ಅಲ್ಲಿ ಟ್ರಾವೆಲ್ ಮಾಡೋ ಒಂದು ಅವಕಾಶ ನಮಗೆ ಸಿಕ್ತು. ಹಂಗೇನೆ ಥೈಲ್ಯಾಂಡ್ ಅಲ್ಲಿ ಇಲ್ಲಿ ಎಲ್ಲ ಒಂದಷ್ಟು ಜಾಗಗಳು ಹೋಗಿದ್ದೀವಿ. ಇನ್ನು ಸುಮಾರು ಜಾಗ ಇದೆ, ಇನ್ನು ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಡೆಫಿನೆಟ್ಲಿ. ಇನ್ನು ಅಂದ್ರೆ ಸದ್ಯಕ್ಕೆ ಟೈಮ್ ಇಲ್ಲ ಅನ್ಕೊಳ್ತೀವಿ. ಸದ್ಯಕ್ಕೆ ಟೈಮ್ ಇಲ್ಲ, ಬಿಕಾಸ್ ಅವರು ಸೀರಿಯಲ್ ಅಲ್ಲಿ ಬಿಸಿ, ನನಗೆ ಸಿನಿಮಾ ಶೂಟಿಂಗ್ ಬಿಸಿ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ. ಓಕೆ, ನಾವೀಗ ಸಿನಿಮಾಕ್ಕೆ ವಾಪಸ್ ಬರುವ. ಈಗ ಕಮಲ್ ಶ್ರೀದೇವಿ ಅಂತ ಇದು ಮಾಡ್ತಿದ್ದೀರಾ, ನಿಮಗೆ ಜನರಿಂದ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ? ನೀವು ಜನರಿಗೆ ಇದರಿಂದ ಬಂದು ನೋಡ್ಬೋದು, ಅವ್ರು ಯಾಕೆ ನೋಡ್ಬೇಕು ಅನ್ಸುತ್ತೆ ಈ ಚಿತ್ರ, ನೀವು ನೋಡ್ಲೇಬೇಕು ಅಂತ ನಿಮ್ಗೆ ಧೈರ್ಯದಿಂದ ಹೇಳ್ಬೇಕಂದ್ರೆ ಕಾನ್ಫಿಡೆಂಟ್ ಆಗಿ? ನಾನು ಆಗ್ಲೇ ಹೇಳ್ದಂಗೆ ಕಮಲ್ ಆಗ್ಲಿ ಅಥವಾ ಶ್ರೀದೇವಿ ಆಗ್ಲಿ ಈ ತರ ಪಾತ್ರಗಳು ಯಾರಿದ್ದಾರೆ ಇವಾಗ, ಕಿಶೋರ್ ಅವರಿದ್ದಾರೆ, ಮಿತ್ರ ಅವರಿದ್ದಾರೆ, ರಮೇಶೇಂದ್ರ ಅವರಿದ್ದಾರೆ, ರಘು ಶಿವಮೊಗ್ಗ ಅವರಿದ್ದಾರೆ, ಇನ್ನು ಸುಮಾರು ಜನ ಆಕ್ಟರ್ಸ್ ನಮ್ಮ ಚಿತ್ರದಲ್ಲಿದ್ದಾರೆ. ಅವರ ಎಲ್ಲ ಉಮೇಶ್ ಅಣ್ಣ ಇದ್ದಾರೆ, ವೆಟರನ್ ಆಕ್ಟರ್. ಸೊ ಹಾಗಾಗಿ ನೀವು ಆವಾಗ್ಲಿಂದ ಅವರು ಚೂಸ್ ಮಾಡುವಂತ ಪಾತ್ರಗಳನ್ನ ನೋಡ್ತಾನೆ ಬಂದಿದ್ದೀರಾ. ಒಂದೊಂದು ಪಾತ್ರಕ್ಕೂ ಒಂದೊಂದು ಮಹತ್ವ ಇರುತ್ತೆ. ಹಂಗೇನೆ ಅವ್ರೆಲ್ಲಾರು ಒಂದ್ ಕಡೆ ಸೇರಿದ್ದಾರೆ ಅಂದ್ರೆ ಈ ಸಿನಿಮಾಗೆ ಏನೋ ಒಂದು ಸ್ಪೆಷಲ್ ಇದೆ. ಆ ಸ್ಪೆಷಲ್ನ ನೋಡ್ಬೇಕು, ಗೊತ್ತಾಗಬೇಕು ಏನು ವಿಚಾರ ಅಂದರೆ ಡೆಫಿನೆಟ್ಲಿ ಥಿಯೇಟರ್ಗೆ ಬಂದೇ ನೋಡಬೇಕು. ಕೆಲವೊಂದು ನಾವು ಹೇಳ್ತೀವಲ್ಲ, ನಾವಿವಾಗ ಮನೇಲಿ ಕೂತ್ಕೊಂಡು ಸೀರಿಯಲ್ ನೋಡುವಾಗ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ತೀವಿ, ಆ 1 hour ಅಥವಾ ಅರ್ಧ ಗಂಟೆ ನಾವಲ್ಲಿ ಸೀರಿಯಲ್ ನೋಡ್ತೀವಿ. ಬಟ್ ಆ ಒಂದು ಸಿನಿಮಾ ಅನ್ನೋದು ಇಟ್ಸ್ ಅ ಸೆಲೆಬ್ರೇಷನ್.
ಓಕೆ. ಅದನ್ನ ನಾವು ಥಿಯೇಟರ್ ನಲ್ಲಿ ಕೂತು ಎಲ್ಲಾರ ಜೊತೆ ಸೆಲೆಬ್ರೇಟ್ ಮಾಡಿದಾಗ್ಲೇ ಅದಕ್ಕೊಂದು ಇಂಪಾರ್ಟೆನ್ಸ್ ಅಂತ ಅದಕ್ಕೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗತ್ತೆ ಮಾಡಿರೋರ್ಗುನು. ಸೊ ಹಂಗಾಗಿ ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೆ ನಮ್ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಎಸ್, ಡೆಫಿನೆಟ್ಲಿ ಮ್ಯೂಸಿಕ್ ವಿಷಯದಲ್ಲಿ ಅಂಡ್ ಅದ್ ತೆಗ್ದಿರುವಂತ ವಿಜುವಲ್ಸ್, ನಾಗೇಶ್ ಅವರು ಹಿ ಇಸ್ ಅನ್ ಅಮೇಸಿಂಗ್ DOP. ಸೊ ನಮ್ಗೆ ಸಿಕ್ಕಂತ ಒಳ್ಳೆ DOP ಅವರು. ಮ್ಯೂಸಿಕಲ್ ಕೀರ್ತನ್ ಅಂತ ಇದ್ದಾರೆ, ಅವರು ಅಷ್ಟೇ ನಮ್ಮ ಟೀಸರ್ ಅಲ್ಲೂ ಒಂದು ರ್ಯಾಪ್ ಮೂಲಕ ತೋರಿಸ್ಕೊಂಡಿದ್ದಾರೆ ಸಾಂಗ್ ಅನ್ನ, ಕರ್ಮ ಅಂತ. ಸೊ ಅದ್ರಲ್ಲೇ ನಿಮ್ಗೆ ಎಳೆ ಎಳೆ ಬಿಡಿಸ್ತಾ ಹೋದ್ರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ಬಹುದು, ಬಟ್ ಅದೊಂದು ಕ್ಲೂ ಅಷ್ಟೇ. ಇದೊಂದು ಮಹಿಳೆ ಕಥೆಯ ಕತೆ ಏನಿದೆ ಇದ್ರಲ್ಲಿ ಅಂತ ಒಂದು ಚಿಕ್ಕ ಕ್ಲೂ ನಮಗೆ. ಈ ಕತೆ ಆಕ್ಚುಲಿ ಒಂದು ಮರ್ಡರ್ ಮಿಸ್ಟ್ರಿ. ಒಂದು ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ. ಇಲ್ಲಿ ನಿಮ್ಗೆ ಪ್ರತಿಯೊಂದು ರೀತಿ ಡ್ರಾಮಾ ಸಿಗತ್ತೆ. ಇವಾಗ ಪೊಲೀಸ್ ಡ್ರಾಮಾ ಸಿಗುತ್ತೆ, ಮತ್ತೆ ಒಂದು ರೊಮ್ಯಾನ್ಸ್ ಡ್ರಾಮಾ ಸಿಗತ್ತೆ, ಒಂದು ಇಮೋಷನಲ್ ಜರ್ನಿ ಸಿಗತ್ತೆ. ಸೊ ಪ್ರತಿಯೊಂದು ನಿಮ್ಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಥಿಯೇಟರ್ ಬಂದ್ರೆ ಚೆನ್ನಾಗಿರತ್ತೆ. ಓಕೆ, ಹಾಗಾದ್ರೆ ತುಂಬಾ ಥ್ರಿಲ್ಲಿಂಗ್ ಮೂವಿ. ನಾ ಅದನ್ನೇ ಕೇಳ್ಬೇಕು ಅಂತಿದ್ದೆ, ಯಾವ ರೀತಿ ಮೂವಿ ಇದು? ಓಕೆ, ಥ್ರಿಲ್ಲಿಂಗ್ ಮೂವಿ ಅಂತ ಹೇಳಿದ್ರಿ. ಈಗ ಇನ್ನೊಂದು ನನಗೆ ಕ್ವಶನ್ ತಲೆಯಲ್ಲಿ ಬಂದಿದ್ದು, ನಿಮ್ದು ಈ ನೆಗೆಟಿವ್ ಆಕ್ಟಿಂಗ್ ಎಲ್ಲ ನಿಮಗೆ ಇಷ್ಟ ಅಲ್ವಾ? ನೀವು ಯಾರಿಂದ, ಈ ನಟಿಯಿಂದ ಇನ್ಸ್ಪೈರ್ ಆದೆ ಅಂದೆ, ಆ ನಟಿ ಯಾರು ಅಂತ ಹೇಳ್ಬೋದಾ? ಆಕ್ಟರ್, ಆಕ್ಟ್ರೆಸ್ ಯಾರಾದ್ರು? ಒಬ್ರು ಅಂತ ಹೇಳಕ್ಕಾಗಲ್ಲ. ನಾನು ಚಿಕ್ಕ ವಯಸ್ಸಿನಿಂದ ನೋಡಿರುವಂತ ಸಿನಿಮಾಗಳಲ್ಲಿ ನಮ್ಮ ವೆಟರನ್ ಆಕ್ಟ್ರೆಸಸ್ ಆರ್ತಿ ಅವರು, ಭಾರತಿ ಅಮ್ಮ, ಮಂಜುಳಾ, ನಾನ್ ಆಕ್ಚುಲಿ ಕಂಡಂತ ಆಕ್ಟ್ರೆಸಸ್ ಅವರು, ನಾನು ನೋಡುವಂತ ಸಿನಿಮಾಗಳು ಅವ್ರದ್ದು. ಸೊ ಹಂಗಾಗಿ ಅದು ನೆಗೆಟಿವ್ ಅಂತ ಅಲ್ಲ, ಬಟ್ ಎಲ್ಲ ರೀತಿ ಪಾತ್ರಗಳು ನಂಗೆ ಅಲ್ಲಿಂದ ಇನ್ಸ್ಪಿರೇಷನ್ ಬಂದಿರೋದು. ಈಗ ಶ್ರೀದೇವಿ ಅವರಾಗಿರ್ಬೋದು, ಅಥವಾ ನಮ್ಮ ಹಳೆ ಮಂಜುಳಾ ಅವರು, ಮತ್ತೆ ಸುಮಾರು ಜನ, ಲೈಕ್ ಒಬ್ರು ಇಬ್ರು ಅಂತ ಹೇಳಕ್ಕಾಗಲ್ಲ ಲಿಸ್ಟು. ಸೊ ಆ ರೀತಿ ಸಿನಿಮಾಗಳು. ಇತ್ತೀಚೆಗೆ ನಿಮಗೆ ಏನಾದ್ರೂ ಈ ಪಾತ್ರ ಕೊಟ್ರೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಪಾತ್ರ ಅಂದ್ರೆ ನಿಮ್ಗೆ ಯಾವ ತರ ಇರ್ಬೇಕು ಅಂತ? ಈ ಪಾತ್ರ ಕೊಟ್ರೆ ನಾನು ಮಾಡೇ ಮಾಡ್ತೀನಿ. ಒಂದು ನಟಿಯಾಗಿ ಐ ಥಿಂಕ್ ನನಗೆ ಬಹಳಷ್ಟು ಆಸೆ ಇದೆ. ನಾನು ಇರುವವರೆಗೂ, ನನಗೆ ಉಸಿರಿರುವವರೆಗೂ ನನಗೆ ಬೇರೆ ಬೇರೆ ರೀತಿ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ಇನ್ನು ನಾನು ಆಕ್ಚುಲಿ ಪೊಲೀಸ್ ಪಾತ್ರ ಟ್ರೈ ಮಾಡಿಲ್ಲ, ಲಾಯರ್ ಇತ್ತೀಚೆಗೆ ಒಂದು ಮಾಡಿದೆ. ಸೊ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ಅದು ನೆಗೆಟಿವ್ ಆಗಿರ್ಬೋದು, ಅಥವಾ ಆಕ್ಷನ್ ಸೀಕ್ವೆನ್ಸಸ್ ಆಗಿರ್ಬೋದು. ಆಕ್ಷನ್ ಕೆಲವೊಂದು ಚಿತ್ರದಲ್ಲಿ ಮಾಡಿದೆ ನಾನು, ಅಂಡ್ ನನಗೆ ತುಂಬಾ ಥ್ರಿಲ್ ಬರುತ್ತೆ ಆಕ್ಷನ್ ಮಾಡಕ್ಕೆ. ಸೊ ನೋಡೋಣ, ಹಾರರು ಮಾಡಿದೀನಿ. ಹಂಗಾಗಿ ಇನ್ ಯಾವ್ದಾವ್ದು ಉಳ್ಕೊಂಡಿದೀವಿ ಅದನ್ನೆಲ್ಲ ಚೆಕ್ ಲಿಸ್ಟ್ಗೆ. ನಿಮ್ಗೆ ರೌಡಿ ಬೇಬಿ ಆಗಿ ಬರ್ಬೇಕು ಅನ್ನೋ? ಓ, ಐ ಲವ್ ದಟ್. ಅದಕ್ಕೆ ಹೇಳಿದೆ ನಿಮ್ಗೆ ನೆಗೆಟಿವ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಖಂಡಿತ ಬಂದ್ರೆ. ಇನ್ನು ಕೊನೆಯದಾಗಿ, ಈಗ ಸೆಪ್ಟೆಂಬರ್ 19ಕ್ಕೆ ಕಮಲ್ ಶ್ರೀದೇವಿ ಬಿಡುಗಡೆ ಆಗ್ತಾ ಇದೆ. ನೀವು ಈ ಮೂಲಕ, ನಮ್ಮ ಚಾನಲ್ ಮೂಲಕ ಜನರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಟ್ರೆ? ಡೆಫಿನೆಟ್ಲಿ ವಿಶ್ವವಾಣಿ ವೀಕ್ಷಕರಿಗೆಲ್ರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನನ್ನು ಇವತ್ತು ವಿಶ್ವವಾಣಿ ಆಫೀಸಿಗೆ ಕರೆದು ಇಲ್ಲಿ ನನಗೆ ಒಂದು ಪೂಜೆ ನೋಡುವಂಥ ಅನುಗ್ರಹ ನನಗೆ ಸಿಕ್ತು. ನಮ್ಮ ಚಿತ್ರ ಕಮಲ್ ಶ್ರೀದೇವಿ ಇದೇ ಸೆಪ್ಟೆಂಬರ್ 19ಕ್ಕೆ ತೆರೆ ಕಾಣ್ತಾ ಇದೆ. ನೀವೆಲ್ಲರೂ ನಿಮ್ಮ ಕುಟುಂಬದ ಸಮೇತ ಅಲ್ಲಿ ಬಂದು ನಮ್ಮ ಚಿತ್ರನ ನೋಡಬೇಕು. ನೋಡಿ ಮತ್ತೊಬ್ಬರಿಗೂ ಸಹ ಸಿನಿಮಾ ಇಷ್ಟ ಆದಾಗ ಅದನ್ನು ಶೇರ್ ಮಾಡಿ, ಸೊ ದಟ್ ಇನ್ನೊಂದಷ್ಟು ಜನ ಚಿತ್ರಮಂದಿರಗಳಿಗೆ ಬಂದರೆ ನಮಗೂ ಅದು ಹೆಲ್ಪ್ ಆಗುತ್ತೆ. ಇನ್ನಷ್ಟು ಹೆಚ್ಚು ಚಿತ್ರಗಳನ್ನ ಮಾಡೋವಂಥ ಒಂದು ಸಪೋರ್ಟ್ ನಮಗೆ ಸಿಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಬಂದು ನಿಮ್ಮ ಚಿತ್ರವನ್ನು ನೋಡಿ, ಇವ್ರ ಚಿತ್ರವನ್ನು ದಯವಿಟ್ಟು ಹೋಗಿ ಎಲ್ಲರೂ ನೋಡಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮ್ಮ ಜೊತೆ, ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಸ್ಟುಡಿಯೋಗೆ ಸಂಗೀತ ಭಟ್ ಅವ್ರು ಬಂದು ಭಾಗಿಯಾಗಿ ಅವರು ತಮ್ಮ ಅನಿಸಿಕೆಗಳನ್ನು ಕೂಡ ನಮ್ಮ ಜೊತೆ ಮಾತಾಡಿದರು. ಅವರ ಫ್ಯಾಮಿಲಿ ಬಗ್ಗೆನೂ ನಮ್ಮ ಜೊತೆ ಮಾತಾಡಿದರು. ಅವರಿಗೆ ಅವರ ಸೆಪ್ಟೆಂಬರ್ 19ಕ್ಕೆ ಅವರಿಗೆ ಬಿಡುಗಡೆ ಆಗ್ತಿರುವಂಥ ಅವರ ಚಲನಚಿತ್ರ ಉತ್ತಮವಾಗಿ ತೆರೆ ಕಾಣಲಿ, ಎಲ್ಲರನ್ನು ಇಷ್ಟಪಡಲಿ, ಎಲ್ಲರೂ ಹೋಗಿ ಥಿಯೇಟರ್ ನೋಡ್ಕೊಂಡು ಬನ್ನಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ ಸೋ ಮಚ್. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಶ್ವವಾಣಿ TV ಸ್ಪೆಷಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.